ಸೆಪ್ಟೆಂಬರ್ 18ರಂದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ. ಈಗಾಗಲೇ ಸಾಕಷ್ಟು ಒಂದು ವಿವಾದಗಳನ್ನ ಕೇಳ್ಪಟ್ಟಿದ್ವಿ ಅವರ ಒಂದು ಸ್ಮಾರಕ ವಿಚಾರವಾಗಿ. ಆದ್ರೆ ಅವರ ಹುಟ್ಟುಹಬ್ಬಕ್ಕೆ ಯಾವುದೇ ರೀತಿಯ ಏನೂ ತೊಂದರೆ ಆಗಬಾರದು, ಹೀಗಾಗಿ ಎಲ್ಲಾ ತಯಾರಿಗಳನ್ನ ಈಗಾಗಲೇ ಮಾಡ್ಕೊಳ್ತಿರೋಂಥದ್ದು. ಇದ್ರ ಜೊತೆಗೆ ಅವರು ಹುಟ್ಟುಹಬ್ಬ ಅಂದಿದ ತಕ್ಷಣ ಅವ್ರ ಜೊತೆಗಿದ್ದಂತಹ ಒಂದಷ್ಟು ಒಡನಾಟಗಳನ್ನ ಮೆಲುಕು ಹಾಕುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೆ ಇವತ್ತು ಸಾಕ್ಷಿಯಾಗಿ ವಿಷ್ಣುವರ್ಧನ್ ಅವರ ಆತ್ಮೀಯ ಗೆಳೆಯರಾದಂತಹ ಶ್ರೀಧರ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ವಿಷ್ಣುವರ್ಧನ್ ಸರ್ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ನೀವು ಮಾತಾಡಿರುವಂಥದ್ದು, ಅವ್ರ ಜೊತೆ ಇದ್ದಂತಹ ಒಡನಾಟವನ್ನ ಮೆಲುಕು ಹಾಕಿದ್ದೀರಾ. ಆದ್ರೆ ಇವತ್ತು ನಮ್ಮೊಟ್ಟಿಗೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆಗೆ ವಿಷ್ಣು ಸರ್ ಬರ್ತ್ಡೇ ಇನ್ನೇನು ಹತ್ತಿರದಲ್ಲಿದೆ. ಏನ್ ಹೇಳ್ತೀರಾ? ವಿಷ್ಣು ಸರ್ ಅಂದ್ರೆ ಏನು? ಗ್ಯಾರಂಟಿ ನ್ಯೂಸ್ಗೆ ನನ್ನ ಅನಂತ ನಮಸ್ಕಾರ. ಈಗ 75ನೇ ವರ್ಷದ ಹುಟ್ಟುಹಬ್ಬನ ಬಹಳ ವಿಜೃಂಭಣೆಯಿಂದ ನಾವು ಆಚರಿಸಬೇಕು ಅಂತ ಒಂದು ಮಾಡ್ಕೊಂಡಿದ್ವಿ. ಇಲ್ಲಿ ಅಭಿಮಾನ್ ಸ್ಟುಡಿಯೋದ ಮಾಲೀಕರು ನಮಗೆ ಆ ಒಂದು ಸಮಾಧಿ ಜಾಗ ಏನಿದೆ ಅದನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ ಇವತ್ತು. ಅದು ನಮಗೆ ಬಹಳ ಬೇಸರವಾಗಿದೆ. ಆ ಜಾಗದಲ್ಲಿ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿದ್ವಿ. ವಿಜೃಂಭಣೆಯಿಂದ ಮಾಡಬೇಕು. 75ನೇ ವರ್ಷದ ಹುಟ್ಟುಹಬ್ಬನ ಭಾಳ ವಿಜೃಂಭಣೆಯಿಂದ ಇರ್ತಾ ಇತ್ತು. ಅದಕ್ಕೆ ಅವ್ರು ಮಾಡಿದ್ದಾರೆ. ಇವಾಗ ಕೋರ್ಟಲ್ಲೂ ಕೂಡ ನಡೀತಾ ಇದೆ. ಇವತ್ತು ಕೋರ್ಟಲ್ಲಿ ಪರ್ಮಿಷನ್ ಸಿಕ್ಕಿದ್ರೆ ಅದೇ ಥರ ಮಾಡ್ತೀವಿ. ಪುನಃ ಅಲ್ಲಿ ಒಂದು ವಿಗ್ರಹವನ್ನು ಇಟ್ಟು ಅವರನ್ನು ಪೂಜೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಕೋರ್ಟಿಂದ ಇವತ್ತು ಗೊತ್ತಾಗುತ್ತೆ ನಮಗೆ, ಮುಂದಿನ ನಡೆ ಏನನ್ನು ನಾಳೆ ಗೊತ್ತಾಗುತ್ತೆ ನಮಗೆ, ಮಾಡ್ತೀವಿ ಅದನ್ನ. ಈಗ ಸರ್, ಅಭಿಮಾನ್ ಸ್ಟುಡಿಯೋದಲ್ಲಿ ಪರ್ಮಿಷನ್ ಕೇಳಿದ್ರ? ಏನಾದ್ರು ಮನವಿಯನ್ನ ಅಂತ ಕೇಳಿದ್ರ? ಯಾಕಂದ್ರೆ ಅದು ಜಾಗ ಈಗ ಅರಣ್ಯ ಭೂಮಿಗೆ ಸೇರ್ಪಟ್ಟಿದ್ದು ಅನ್ನೋಂಥದ್ದು ಈಗಾಗಲೇ ಗೊತ್ತಾಗಿದೆ. ಸೊ ಅದರಲ್ಲಿ ಈಗ ಕಾರ್ತಿಕ್ ಅವ್ರು ಇರ್ಬೋದು, ಕುಟುಂಬದವ್ರು ಇರ್ಬೋದು, ಯಾವುದೇ ರೀತಿಯಲ್ಲಿ ಅವರ ಕೈವಾಡ ತೋರ್ಸಕ್ ಆಗೋದಿಲ್ಲ. ಯಾಕಂದ್ರೆ ಸರ್ಕಾರದ ಜಾಗ ಅಂತ ಅದು ಜಾರಿಗೆ ಬಂದಾದ್ಮೇಲೆ ಆದೇಶ ಬಂದಿದೆ. ಅನಿರುದ್ಧ ಅವರು ಸಹ ಏನಾದ್ರೂ ಮಾಡೋ ಹಾಗಿದ್ರೆ ನಮ್ಗೆ 10 ಗುಂಟೆ ಜಾಗ ಕೊಟ್ರೆ ಖಂಡಿತವಾಗ್ಲೂ ಸರ್ಕಾರ ಹೇಗೆ ಹೇಳುತ್ತೆ ಅದು ಅವ್ರದೇ ಜಾಗ, ನಾವು ಅದ್ರ ತಕ್ಕನಂಗೆ ಪಾಲಿಸ್ಕೊಂಡು ಹೋಗ್ತೀವಿ. ಭಾರತಿ ವಿಷ್ಣುವರ್ಧನ್ ಮೇಡಮ್ ಅವರೇ ಮುಂದೆ ನಿಂತು ಮತ್ತೆ ಸ್ಮಾರಕವನ್ನ ಕಟ್ಟಿಸುವಂತಹ ಪ್ರಯತ್ನ ಎಲ್ಲವೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಗಮನಕ್ಕೆ ಇರೋ ರೀತಿ ಯಾವ ರೀತಿ ಈಗ ಅದನ್ನ ಮಾಡಬೇಕು? ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಯಾವ ರೀತಿ ಆಗಬಹುದು? ನೀವು 10 ಗುಂಟೆ ಹೇಳಿದ್ರಿ. ಇವಾಗ ಈ 10 ಗುಂಟೆದು ಏನಾಯಿತು ಅಂದರೆ, ನಮ್ಮ ಸಂಘಟನೆ ಇದೆ, ನಮ್ಮ ಪುಣ್ಯಭೂಮಿ ಟ್ರಸ್ಟ್ ಇದೆ. ಪುಣ್ಯಭೂಮಿ ಟ್ರಸ್ಟಿನ ಅಧ್ಯಕ್ಷರಂತ ರಾಜುಗೌಡರು ಇದ್ದಾರೆ. ಅವರು ಸಂಸ್ಥಾಪಕ ಅಧ್ಯಕ್ಷರು, ನಾನು ಅಧ್ಯಕ್ಷ. ಅದನ್ನು ನಿರಂತರವಾಗಿ 8 ವರ್ಷದಿಂದ ನಾವು ಹೋರಾಟ ಮಾಡ್ತಾಯಿದ್ವಿ. ಈ 10 ಗುಂಟೆಗೆ ಬೇರೆ ಯಾರು ಹೋರಾಟ ಮಾಡಿದ್ದಲ್ಲ, ನಾವೇ ಹೋರಾಟ ಮಾಡಿದ್ದು. ನಿರಂತರವಾಗಿ ರಾಜುಗೌಡರವರು ನಿಂತುಕೊಂಡು ಇವತ್ತೂ ಕೂಡ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಬೆಂಬಲಗಳು ಜಾಸ್ತಿ ಸಿಗ್ತಾ ಇಲ್ಲ. ಅಭಿಮಾನಿಗಳ ಬೆಂಬಲ ಜಾಸ್ತಿ ಸಿಗಬೇಕು. ನಾನು ಭಾಳಷ್ಟು ಕೇಳಿಕೊಂಡೆ, ಯಾರೂ ಬರ್ತಾ ಇಲ್ಲ. ಮುಂದೆ ಬಂದು ಮಾಡಬೇಕು. ಇಲ್ಲಿ ಏನಾಯಿತು ಅಂದರೆ, ಮೈಸೂರಿಗೆ ಸ್ಥಳಾಂತರ ಅಂತ ಯಾವಾಗ ಬಂತು ಆವಾಗ ಇಲ್ಲಿ ಅಭಿಮಾನಿಗಳಲ್ಲಿ ಇದಾಯಿತು. ಆ ಸ್ಥಳಾಂತರ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಅಲ್ಲೊಂದು ದೊಡ್ಡ ಮಂದಿರ ಆಗಿರೋದಿಲ್ಲ. ಅದಕ್ಕೆ ಮನೆಯವರು ಸ್ವಲ್ಪ ಇದು ಮಾಡಿದ್ರು. ಇವಾಗ ಬಂದಿದ್ದಾರೆ. ಇವಾಗ 10 ಗುಂಟೆ. ಇವತ್ತು ಈ ಕೆಲಸವನ್ನು ಅವತ್ತೇ ಮಾಡಿದರೆ ಇಷ್ಟೊತ್ತಿಗೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅದನ್ನು ಮಾಡಬಾರ್ದಾಗಿತ್ತು ಅಂತ ನಾನು ಹೇಳ್ತೀನಿ. ಇವಾಗಿಲ್ಲ, ಇವತ್ತು ಹೇಳಿದ್ರೆ ಅವತ್ತೇ ಹೇಳ್ಬೋದಾಗಿತ್ತು. ಈಗ ಸರ್, ವೀರಕಪುತ್ರ ಅವ್ರು ಇರ್ಬೋದು, ಜೊತೆಗೆ ಸುದೀಪ್ ಸರ್ ಕೂಡ ಕೈ ಜೋಡಿಸಿ ಕೆಂಗೇರಿಯಿಂದ ಸ್ವಲ್ಪ ದೂರದಲ್ಲಿರುವಂತಹ ಒಂದು ಜಾಗ ನಾವು ಖರೀದಿ ಮಾಡಿದ್ದೀವಿ, 1/2 ಎಕರೆಯಷ್ಟು. ಅಲ್ಲಿ ಒಂದು ಬೃಹತ್ ಪ್ರತಿಮೆ ವಿಷ್ಣುವರ್ಧನ್ ಅವ್ರದ್ದು ಮಾಡ್ತೀವಿ. ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡ್ಕೊಂಡಿರುವಂಥದ್ದು. ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ? ಬೆಂಗಳೂರಿನಲ್ಲಿ ಎಲ್ಲಿ ಬೇಕಾದ್ರೂ ಮಾಡಲಿ ಸಂತೋಷ, ಕರ್ನಾಟಕದ ಮೂಲೆಯಲ್ಲಿ ಎಲ್ಲಿ ಬೇಕಾದ್ರೂ ಮಾಡಲಿ ಸಂತೋಷ, ದೊಡ್ಡದಾಗಿ ಮಾಡಲಿ ಭಾಳ ಸಂತೋಷ, ಮೈಸೂರಿನಾಗ ಮಾಡಿದ ಸಂತೋಷ. ಈ ಪುಣ್ಯಭೂಮಿ ಮಾತ್ರ ನಾವು ಬಿಟ್ಟುಕೊಳ್ಳಿಕ್ಕೆ ನಾವು ಯಾವುದೇ ಕಾರಣಕ್ಕೂ ತಯಾರಾಗಿಲ್ಲ. ಅಲ್ಲಿ ಆಗಲೇಬೇಕಾಗಿದೆ. ನಾವು ಸರ್ಕಾರಕ್ಕೆ ಇವತ್ತು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಆ ಜಾಗವನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋಕೆ ನಾವು ರೆಡಿಯಾಗಿಲ್ಲ. ಅಲ್ಲೇ ಆಗಬೇಕು. ಯಾಕೆಂದರೆ ಆ ಒಂದು ಜಾಗದಲ್ಲಿ ಮಾಡಿದ ಶಕ್ತಿ ಇಲ್ಲ, ಆ ಜಾಗದಲ್ಲಿ ಮಾಡಿದ ಶಕ್ತಿ ಇದೆ. ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾರೆ ವಿಷ್ಣು ಜನ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಯಾಕೆ ಇದು ಮಾಡ್ತಾ ಇದ್ದಾರೆ? ಅಭಿಮಾನಿಗಳು ಅಳ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾರೆ. ಯಾಕೆ ಹೆಣ್ಣು ಮಕ್ಕಳು ವಿಷ್ಣುಜಿ ಅವರ ಅಭಿಮಾನಿಗಳು ಭಾಳ ಸಂಖ್ಯೆಯಲ್ಲಿದ್ದಾರೆ. ಅವ್ರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರಿಂದ ಸಹ ನಾನು ಭಾಳಷ್ಟು ಕಡೆ ಉತ್ತರ ಕರ್ನಾಟಕ ಎಲ್ಲ ಹೋಗ್ತಾ ಇರ್ತೀನಿ. ಅಲ್ಲಿ ಹೇಳ್ತಾರೆ, ಅಣ್ಣ ನಾವಿದ್ದೀವಿ ನಿಮ್ಮ ಜೊತೆಗೆ, ಮಾಡಿ ಅದೇ ಜಾಗದಲ್ಲಿ ಆಗಬೇಕು ಅನ್ನೋದನ್ನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅಲ್ಲಿ ಆಗಲೇಬೇಕು. ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಾ ಇದ್ವು ಮಾಡ್ತಾ ಇಲ್ಲೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ, ಎಲ್ಲ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳನ್ನ ಭೇಟಿ ಮಾಡಿದ್ವಿ. ಪ್ರತಿಯೊಂದು ಇಲಾಖೆನಲ್ಲೂ ನಮ್ಮ ಪತ್ರಗಳು ಎಷ್ಟೊಂದಿದೆ ಅಷ್ಟು ತುಂಬಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಎಲ್ಲ ಕಡೆಗೂ ಇದೆ. ಮೈಸೂರಿನಲ್ಲೂ ಆಗ್ತಾ ಇರಲಿಲ್ಲ. ನಮ್ಮ ರಾಜಗೌಡರು ಸ್ವತಃ ಹೋಗಿ ನಿಂತ್ಕೊಂಡು ಅಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು. ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು. ಅಲ್ಲೂ ಹಳ್ಳಿಗೆ ಹೋಗ್ಬಿಟ್ಟು ರೈತರ ಮನೆಗೆ ನಾನೇ ಹೋಗಿದ್ದೆ. ಸ್ವತಃ ನಾನು ಹೋಗ್ಬಿಟ್ಟು ಮಾತಾಡಿದೆ ರೈತರ ಹತ್ರ. ಆದರೂ ಕೂಡ ಆಗಿರಲಿಲ್ಲ. ನಂತರ ರಾಜಗೌಡರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು. ಡಿ ಸಿ ಅವ್ರು ಬಂದರು. ರಾಜಗೌಡರಿಗೆ ಲೆಟರ್ ಬರ್ಕೊಟ್ಟ ಮೇಲೇ ಅಲ್ಲಾಗಿದ್ದು. ರಾಜಗೌಡರು ಅಲ್ಲೂ ಕೂಡ ಹೋರಾಟ ಮಾಡಿದರು.
ಅಷ್ಟು ಮಾಡ್ತಾ ಇದ್ದೀವಿ ನಾವು. ಇಷ್ಟೆಲ್ಲ ಬೇಸರದ ನಡುವೆಯೂ ಒಂದು ಸಿಹಿ ಸುದ್ದಿ ಕೇಳಿದ್ವಿ, ಅದು ಕರ್ನಾಟಕ ರತ್ನ ಪ್ರಶಸ್ತಿ ಸರ್ಕಾರದಿಂದ ವಿಷ್ಣು ಸರ್ಗೆ ಘೋಷಣೆ ಆಗಿದೆ. ಸೊ ಇದು ನಿಮಗೆ ನಿಜಕ್ಕೂ ಒಂದ್ ರೀತಿ ಬೇಸರ ಅನ್ಸುತ್ತೆ, ಹೌದು ಇಷ್ಟು ವರ್ಷ ಬೇಕಾಯ್ತಾ ಕೊಡಬೇಕು, ನಾವಾಗ್ಲೇ ಕೇಳಿ ಇಸ್ಕೊಂಡಿರೋಂಥದ್ದು. ಇಲ್ಲಿ ಏನಾಗ್ತದೆ ಅಂದರೆ ನಾವು ಕೇಳಿಸ್ಕೊಳ್ಳೋಂಥದ್ದಲ್ಲ ಇದು, ಇವ್ರು ಕೇಳ್ತಾರೆ ಹೋಗಿ, ತಪ್ಪೋದು, ಕೇಳಬಾರ್ದಾಗಿತ್ತು. ಯಾಕೆಂದರೆ ಸರ್ಕಾರವೇ ತಿಳ್ಕೊಂಡು ಬೇರೆಯವ್ರಿಗೆಲ್ಲ ಕೇಳಿದ್ರೆ ಯಾರು ಕೇಳಿಲ್ಲ, ಕೇಳ್ದೇ ಕೊಟ್ಟರು. ಇವ್ರಿಗೆ ಯಾಕೆ ಕೊಡಲಿಲ್ಲ? ಇವರೇನು ಸೇವೆನೇ ಮಾಡಿಲ್ವಾ? ಕರ್ನಾಟಕದವರಲ್ವ ಅವರು? ಯಾಕೆ ಈ ಥರ ಎರಡು ಮಾಡ್ತಾರೆ ಇವರು? ಎರಡು ಬಗ್ಗೆ ಮಾಡಬಾರ್ದು. ಇವತ್ತು ಸರ್ಕಾರಕ್ಕೆ ಏನು ಗೊತ್ತಿಲ್ವಾ? ಇವ್ರ ಮೇಲೆ ಬೆಲೆನೇ ಇಲ್ವ ಅವ್ರಿಗೆ? ಏನು ಬೆಲೆನೇ ಕೊಡ್ತಾ ಇಲ್ಲ. ಯಾವುದ್ರಲ್ಲಿ ಕೊಡ್ತಾ ಇದ್ದಾರೆ? ಕರ್ನಾಟಕ ರತ್ನ ಅವತ್ತೇ ಅನೌನ್ಸ್ ಮಾಡ್ಬೋದಾಗಿತ್ತು, ಮಾಡಲಿಲ್ಲ ಸರ್ಕಾರ. ಎಷ್ಟು ಮುಖ್ಯಮಂತ್ರಿಗಳು ಬಂದರು, ಯಾರಿಗೂ ಗೊತ್ತಿರಲಿಲ್ವಾ? ಯಾಕೆ ಮಾಡ್ತಾ ಇಲ್ಲ? ಹಳಬರು ಮುಖ್ಯಮಂತ್ರಿಗಳಿದ್ದರು, ರಾಮಕೃಷ್ಣಗಳಿದ್ದರು, ಗುಂಡೂರಾವ್ ಇದ್ದರು, ಎಂಥ ಒಳ್ಳೆ ಮುಖ್ಯಮಂತ್ರಿಗಳು. ಎಸ್ ಎಂ ಕೃಷ್ಣ ಅವರಿದ್ದರು. ಭಾಳ ಒಂದು ಅಷ್ಟು ಗೌರವವನ್ನು ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳು. ಇವರು ಸೌಜನ್ಯಕ್ಕೋಸ್ಕರ ಒಂದು ಇದು ಮಾಡ್ತಾ ಇಲ್ಲ. ಇವರು ಕರ್ನಾಟಕ ರತ್ನ ಇವಾಗಲ್ಲ, ಅವಾಗಲೇ ಕೊಡಬೇಕಾಗಿತ್ತು. 14 ವರ್ಷ ಆಯ್ತು ಹೋಗಿ, ಇನ್ನೂ ಇದು ಮಾಡ್ತಾ ಇದ್ದಾರೆ ಇವರು. ಇವಾಗ ಹೋಗಿ ಕೇಳ್ತಾ ಇದ್ದಾರೆ, ಕೊಡಿ 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 ಅಂತ ಕೊಟ್ಟಿದ್ದಾರೆ. ಏನು ಪ್ರಯೋಜನ? ಸರ್, ಈಗ ವಿಷ್ಣುವರ್ಧನ್ ಸರ್ ಹಾಗೂ ಬಿ ಸರೋಜಾದೇವಿ ಇಬ್ರಿಗೂ ಘೋಷಣೆ ಆದ್ಮೇಲೆ, ಕರ್ನಾಟಕ ರತ್ನ ಕೊಡ್ತೀವಿ ಅಂತ ಆದ್ಮೇಲೆ, ಈಗ ಮತ್ತೆ ಲೀಲಾವತಿ ಅವರ ಅಭಿಮಾನಿಗಳಿರ್ಬೋದು, ಜೊತೆಗೆ ಈ ಕಡೆ ಅಂಬರೀಷ್ ಸರ್ ವಿಚಾರವಾಗಿ ತಾರಾ ಮೇಡಮ್ ಅವರು DK ಅವ್ರಿಗೆ ಹೋಗಿ ಮನವಿ ಪತ್ರ ಕೊಟ್ಟು ಬಂದಿದ್ದಾರೆ. ವಿಷ್ಣುವರ್ಧನ್ ಸರ್ಗೂ ಕೊಟ್ಟಿದ್ದಾರೆ. ಈಗ ಮುಂದೆ ನೆಕ್ಸ್ಟ್ ಅಂಬರೀಷ್ ಅವ್ರಿಗೆ ಹಾಗೂ ಲೀಲಾವತಿ ಅವರು ಕೊಡಬೇಕು ಅನ್ನೋಂಥದ್ದು ಒಂದು ಕೂಗು ಈಗ ಕನ್ನಡಿಗರಿಂದ ಕೇಳಿ ಬರ್ತಾ ಇದೆ. ಯಾಕೆ ಹೀಗೆ ಕೇಳಿ ಕೇಳಿ ಇಸ್ಕೊಳ್ಳೋಂಥದ್ದು ಯಾಕೆ ಅನ್ನೋಂಥದ್ದು ಒಂದು ಪ್ರಶ್ನೆ ಕೂಡ ಎಲ್ಲ ಒಂದ್ ಕಡೆ ನೆಟ್ಟಿಗರು ಮಾಡ್ತಿರೋಂಥದ್ದು. ಇದು ನಾನು ಹೇಳಿದ್ನಲ್ಲ, ಅದನ್ನ ಕೇಳಿಸ್ಕೊಳ್ಳೋಂಥ ಯಾವ ಕೇಳಿಸ್ಕೊಳ್ಳೇಬಾರ್ದು. ಸ್ವತಃ ಸರ್ಕಾರವೇ ಕೊಡಬೇಕು. ಅವರ ಸೇವೆ ಏನಿದೆ ಆ ಸೇವೆಗೆ ಗೌರವವನ್ನು ಕೊಟ್ಟು ಸರ್ಕಾರ ಕೊಡಬೇಕು. ಅದು ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ತಿಳ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು, ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ತಿಳ್ಕೊಂಡು ಮಾಡ್ಬೇಕು ಆ ಕೆಲಸನ. ಕೇಳಂತ ಕೊಡೋಕಂತಲ್ಲ, ನಾವು ಕೇಳಬೇಕು, ಕೊಡಿ 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 ಅಂತ ಕೇಳಿ ಯಾವತ್ತೂ ಇಸ್ಕೋಬಾರ್ದು. ಬಿ ಸರೋಜ ಅವ್ರು ಕೇಳಿದ್ರು, ಅವ್ರಿಗೆ ಕೇಳಿದ್ರು, ಅವರು ಏನೆಲ್ಲ ಕೊಟ್ಟರು, ಮನವಿ ಮಾಡಿದ್ರೆ ಅವ್ರಿಗೆ ತಕ್ಷಣ ಕೊಟ್ರಲ್ಲ. ಹಾಗಾದ್ರೆ ಇವ್ರಿಗೆ 14 ವರ್ಷ ಬೇಕಾಯ್ತಾ ಕೊಡಲಿಕ್ಕೆ? 14 ವರ್ಷ ಕಾಯ್ಬೇಕಾ? ಇವ್ರಿಗೆ ಕರ್ನಾಟಕದಲ್ಲಿ ಅಲ್ವಾಗಾದರೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರಾ? ಯಾಕಂತದ್ದು ಬೇಕು? ಯಾಕೆ ಮಾಡಬೇಕು ಇಷ್ಟೊಂದು ಅನ್ಯಾಯನ? ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ. ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇದೆ? ಎಷ್ಟು ಮನವಿ ಕೊಟ್ವಿ ಹೋಗಿ ನಾವು ಅಭಿಮಾನ್ ಸ್ಟುಡಿಯೋದಕ್ಕೂ ಎಷ್ಟು ಮನವಿ ಕೊಟ್ಟಿದ್ದೀವಿ ಅವ್ರಿಗೆ. ಮನವಿ ಕೊಟ್ಟರು ಕೂಡ ಸ್ಪಂದನೆ ಮಾಡಲಿಲ್ಲ. ಇವಾಗ ಹೊಡೆದಾಕಿದ ಮೇಲೆ ಬರ್ತಾರೆ. ಅಲ್ಲಿ ನರಸಿಂಹರಾವ್ ಅವತ್ತು ಬಂದಿದ್ದ, ನಾನು ಹೋಗಿದ್ದೆ, ಅವ್ರು ನನಗೇನು ಗೊತ್ತೇ ಇಲ್ಲ ಅದ್ರ ಬಗ್ಗೆ ಅಂತಾರೆ. ಇವರೆಲ್ಲ ಅವರ ಅಧ್ಯಕ್ಷರಾಗ್ಲಿಕ್ಕೆ ಲೈಕ್ ಅವರು ಏನು ಮಾಡ್ತಾ ಇದ್ದಾರೆ? ವಿಷ್ಣುಜಿ ಬಗ್ಗೆ ಗೌರವ ಇಲ್ವ ಅಷ್ಟೊಂದು? ಅವರು ಸಿನಿಮಾದಲ್ಲಿ ಒಂದು ಸಿನಿಮಾನು ಮಾಡೇ ಇಲ್ವಾಗಾರೆ. 200 ಪಿಕ್ಚರಲ್ಲಿ ನಾಯಕ ನಟರಾಗಿ ಮಾಡಿದ್ದಾರೆ, ಅಷ್ಟು ಗೊತ್ತಿಲ್ಲ ಅವರಿಗೆ. ಯಾರೂ ಗೊತ್ತೇ ಇಲ್ಲ ನಮಗೆ ಅಂತಾರೆ. ಏನು ಹೇಳ್ಬೇಕು ಇವ್ರು? ಇಂಥವ್ರು ಅಧ್ಯಕ್ಷರಾಗಿರುತ್ತೆ ಒಂದು ದಿವಸ. ತಕ್ಷಣ ಮಾಡ್ಬೋದಿತ್ತಲ್ಲ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಇಲ್ಲ ಆಗಲೇಬೇಕು ಅವರಿಗೆ ಅಂತ ಒಂದು ಜಾಗ ಅದನ್ನು ಮಾಡಿಕೊಡಿ ಅಂತ ಹೇಳ್ಬೋದಾಗಿತ್ತಲ್ಲ. ಯಾಕೆ ಕೇಳಲಿಲ್ಲ? ಇವತ್ತೋಗಿ ಎಲ್ಲ ಕೇಳ್ತಾ ಇದ್ದಾರೆ. ಅವತ್ತು ಎಲ್ಲೋಗಿದ್ರು ಅವರಲ್ಲ? 14 ವರ್ಷದಿಂದ ಎಲ್ಲೋಗಿದ್ರು ಅವರಲ್ಲ? ಯಾರೂ ಬರಲಿಲ್ಲ. ಇವತ್ತು ಪ್ರತಿಯೊಬ್ಬರನ್ನು ಬರ್ತಾ ಇದ್ದಾರೆ. 10 ಗಂಟೆ 10 ಗಂಟೆ 10 ಗಂಟೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಮಾಡ್ಬೋದಾಗಿತ್ತಲ್ಲ? ಅವತ್ತೇ ಆಗೋಗಿರೋದು ಕೆಲಸ, ಯಾಕೆ ಮಾಡ್ತಾ ಇಲ್ಲ? ಸರ್, ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬ ಇನ್ನೇನು ಬರ್ತಾ ಇದೆ. ಹುಟ್ಟುಹಬ್ಬ ಅಂದಿದ ತಕ್ಷಣ ವಿಷ್ಣು ಸರ್ ಹೇಗೆ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರು? ತುಂಬಾ ಆಡಂಬರದಿಂದ ಇಷ್ಟಪಡ್ತಿದ್ರು, ಖುಷಿ ಪಡ್ತಿದ್ರು. ಯಾಕಂದ್ರೆ ಪ್ರತಿಯೊಬ್ಬರು ಹುಟ್ಟುಹಬ್ಬ ಅಂತ ಬಂದಾಗ ಎಕ್ಸೈಟ್ ಆಗ್ತಾರೆ, ಹೇಗೆ ಸೆಲೆಬ್ರೇಟ್ ಮಾಡ್ಬೇಕನ್ನುವಂಥದ್ದು. ಅದರಲ್ಲೂ ಸಹ ಸೆಲೆಬ್ರಿಟೀಸ್ ಅಂದ್ರೆ ಅವರಿಗೆ ಅಭಿಮಾನಿಗಳೇ ಮನೆ ಮುಂದೆ ಬಂದು ಸಂಭ್ರಮಿಸುವಂಥದ್ದು ಮೆರವಣಿಗೆ ರೀತಿ. ಅದು ಆ ದಿನ ಫುಲ್ ವಿಶೇಷವಾಗಿರುತ್ತೆ. ಒಬ್ಬ ನಟ ನಟಿಗೆ ಅದೇ ಗಿಫ್ಟ್ ಅಂತ ಹೇಳ್ಬೋದು ಜೀವನದಲ್ಲಿ. ಸೊ ವಿಷ್ಣು ಸರ್ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರು? ಸಾವಿರಾರು ಜನ ಬರೋರು ಮನೆ ಮುಂದೆ ಜಾಸ್ತಿ ಮನೆ ಮುಂದಿನ ಮಾಡ್ತಾಯಿದ್ರು. ಕೆಲವು ಸಮಯದಲ್ಲಿ ತುಮಕೂರಿನಲ್ಲಿ ಸರಿ ಮಾಡಿದರು, ಆಮೇಲೆ ಕುಣಿಗಲ್ನಲ್ಲಿ ಮಾಡಿದ್ರು, ಭಾಳ ವಿಜೃಂಭಣೆ ಮಾಡಿದ್ರು, ಭಾಳ ಗ್ರ್ಯಾಂಡಾಗಿ ಮಾಡಿದ್ರು. ಆ ವಿಷ್ಣು ಸೇವನ್ ಅಂತ ಪ್ರಸನ್ನ ಕುಮಾರ್ ಅಂತ ಅವರು ಅಧ್ಯಕ್ಷರಾಗಿದ್ದರು. ಅವರು ಸ್ವತಃ ನಿಂತ್ಕೊಂಡು ಮಾಡಿಸ್ತಾಯಿದ್ರು. ಎಲ್ಲ ಕಡೆಗೂ ಮಾಡಿದ್ದಾರೆ. ಮಂಡ್ಯದಲ್ಲಿ ಮಾಡಿದರು, ಭಾಳ ವಿಜೃಂಭಣೆ, ಅಷ್ಟು ಜನ ಸೇರ್ತಾಯಿದ್ರು. ಮನೆಯಲ್ಲಿ ಮಾಡಿದ್ರು ಕೂಡ ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ಜನ ಇರ್ತಾಯಿದ್ರು. ಬೆಳಗಿನ ಸಾಯಂಕಾಲ ಫೋಟೋ ತೆಗೆಸ್ಕೊಂಡು ಮಾಡಿಕೊಂಡು ಎಷ್ಟು ಖುಷಿಯಾಗಿರೋರು ಅಂದರೆ ಅಷ್ಟು ಖುಷಿಯಾಗಿರೋರು. 2009ರಲ್ಲಿ ಅವರ ಕೊನೆಯ ಹುಟ್ಟು ಹಬ್ಬ ಆಗುತ್ತೆ. ಅವತ್ತಿನ ಸಮಯದ 104 ಡಿಗ್ರಿ ಜ್ವರ ಇರುತ್ತೆ ಅವರಿಗೆ. ಆ ಜ್ವರ ಇದ್ದೂ ಕೂಡ ಅವರು ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾವು ಹೇಳಿ ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಇಲ್ಲ, ನಾನು ಕೂತ್ಕೋತೀನಿ ಅಂತೇಳಿ. ಜೋರಾಗಿ ಮಳೆ ಬರುತ್ತೆ. ಆ ಮಳೆ ಬಂದಾಗ ನಾವು ಒಳಗಡೆ ಕೂತ್ಕೊಳ್ಳಿ, ಹೋಗಲಿಲ್ಲ. ಆಮೇಲೆ ಒತ್ತಾಯಪೂರ್ವಕ ಒಳಗಡೆ ಕರ್ಕೊಂಡೋಗಿ ಕೂರಿಸಿ ಅಲ್ಲಿ ಅಳ್ತಾ ಇದ್ದಾರೆ. ಹೋಗ್ಬಿಟ್ಟು ನಮ್ಮ ಮಕ್ಕಳು ನೆನೀತಾ ಇದ್ದಾರೆ ಅಲ್ಲಿ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಅಳ್ತಾ ಇದ್ದಾರೆ. ಮತ್ತೆ ಆಚೆ ಬಂದರು. ಸ್ವಲ್ಪ ಮಳೆ ನಿಂತು ಆಚೆ ಬಂದರು.
ಸಾಯಂಕಾಲ 9 ಗಂಟೆವರೆಗೂ ಅವರು ಫೋಟೋ ತೆಗೆಸ್ಕೊಂಡು ಕಳಿಸಿದ್ದಾರೆ. ಅದೇ ಲಾಸ್ಟ್ ಆಗೋಯ್ತು. ಅಭಿಮಾನಿಗಳಿಗೆ ಅದೇ ಲಾಸ್ಟ್ ಆಗೋಯ್ತು ಅವ್ರನ್ನ ನೋಡಿದ್ದು. 2009ರಲ್ಲಿ ಇಲ್ಲವೇ ಇಲ್ಲ, ಡಿಸೆಂಬರ್ನಲ್ಲಿ ಇಲ್ಲವೇ ಇಲ್ಲ. ಸರಿ, ಯಾವತ್ತಾದ್ರೂ ಅವರು ಹುಟ್ಟುಹಬ್ಬವನ್ನ ಅಂದ್ರೆ ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡದೆ ಬರೀ ಕುಟುಂಬದವ್ರು ಇರಬಹುದು ಕಾರಣ ಕೊಟ್ಟಿದ್ದುಂಟಾ? ಇವತ್ತು ನಾನು ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಳಕ್ಕಾಗಲ್ಲ, ನಾನೇನೋ ಕಾರಣಾಂತರಗಳಿಂದ ಊರಿಗೆ ಹೋಗ್ತಾ ಇದ್ದೀನಿ, ಮನೇಲಿ ಇರೋದಿಲ್ಲ, ಈ ರೀತಿ ಕಾರಣ ಕೊಟ್ಟಿದ್ದಾರೆ ಯಾವತ್ತಾದ್ರೂ? ಅದು ಯಾವತ್ತೂ ಕೊಟ್ಟಿಲ್ಲ ಅವರು. ಅಭಿಮಾನಿಗಳು ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ಫಸ್ಟ್ ಅಭಿಮಾನಿಗಳು ಮುಗಿಸ್ಕೊಂಡು ಆಚೆ ಹೋಗಿದ್ರು. ಫಸ್ಟ್ ಅಭಿಮಾನಿಗಳಿಗೆಲ್ಲ ಏನು ಕಾರ್ಯಕ್ರಮ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ಅನಾಥಾಶ್ರಮಕ್ಕೆ ಹೋಗೋರು, ಅಲ್ಲಿ ಊಟ ಎಲ್ಲ ಮಾಡಿಸೋರು, ಅಲ್ಲಿ ಬರೋರು. 1-2-3 ಅನಾಥಾಶ್ರಮ ಇದೆ, ಅಲ್ಲಿ ಹೋಗ್ತಾಯಿದ್ವಿ, ನಾನು ಹೋಗ್ತಾಯಿದ್ದೆ ಜೊತೆಗೆ. ಹೋಗ್ಬಿಟ್ಟು ಅವರಿಗೆಲ್ಲ ಮಕ್ಕಳಿಗೆಲ್ಲ ಊಟ ಬಡಿಸ್ಬಿಟ್ಟು ಬರ್ತಾಯಿದ್ವಿ. ಆಮೇಲೆ ಮತ್ತೆ ಮನೇಲಿ ಅಭಿಮಾನಿಗಳಿಗೋಸ್ಕರ ಸಾಯಂಕಾಲದವರೆಗೂ ಮನೆಯಲ್ಲೇ ಇರೋರು. ಸಾಯಂಕಾಲದ ಮೇಲೆ ಆಚೆ ಹೋಗೋರು. ಸಾಯಂಕಾಲದ ಮೇಲೆ ಆಚೆ ಹೋಗಿ ಫಿಲ್ಮ್ ಇಂಡಸ್ಟ್ರಿನವರು ಎಲ್ಲ ಫ್ರೆಂಡ್ಸ್ ಎಲ್ಲ ಬರೋರು, ಅಲ್ಲಿ ನಡೀತಾ ಇತ್ತು. ಈಗ ಸರ್ ಸೋಷಿಯಲ್ ಮೀಡಿಯಾ ಇದೆ, ಫೋನ್ ಇದೆ, ಸೆಲ್ಫಿ ತಗೋತಾರೆ, ವಿಡಿಯೋ ಮಾಡ್ತಾರೆ, ಆದ್ರೆ ಹಾಗೆ ಏನೂ ಇರಲಿಲ್ಲ. ಸೊ ಆ ಅಮೋಘ ಕ್ಷಣಗಳು ಹೇಗಿತ್ತು ಅಂತ, ಹೇಗೆ ಫ್ಯಾನ್ಸ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ರು ವಿಷ್ಣುವರ್ಧನ್ ಅವರು? ನಿಜವಾಗ್ಲೂ ಖುಷಿ ವಿಷಯ ಅದು. ಯಾವುದೇ ಒಂದು ಇದಿರಲಿಲ್ಲ. ಫೋಟೋ ಕ್ಯಾಮ್ರಾದ ಯಾರೋ ಬರೋರು, ಫೋಟೋ ತೆಗೆಸ್ಕೊಳ್ಳೋರು, ಹೋಗೋರು. ಇವತ್ತಿನ ಥರ ಇವತ್ತೇನಿದೆ, ಇವತ್ತೇನಿಲ್ಲ. ಇವತ್ತು ಎಲ್ಲರೂ ಇದು ಮಾಡ್ಕೋತಾರೆ, ಒಂದು ಫೋಟೋ ತೆಗೆಸೋದು ಮಾಡ್ತಾರೆ, ಎಲ್ಲ ಮೀಡಿಯಾನೂ ಇದೆ, ಏನೂ ಇಲ್ಲ ಅವತ್ತು. ಆವಾಗ ಬಂದ್ರೂ ಕೂಡ ಅಭಿಮಾನಿಗಳು ಆ ಥರ ಇದ್ದರು ಅವತ್ತಿನ ದಿವಸ. ಎಂಥ ಅಭಿಮಾನಿ ವಿಷ್ಣುಜಿ ಅವರ ಅಭಿಮಾನಿಗಳು ಅವತ್ತು ಇವತ್ತು ಕೂಡ ಅಂಥ ಒಳ್ಳೆ ಅಭಿಮಾನಿಗಳು ಅವರಿಗಿರೋದು. ಯಾವುದೇ ಒಂದು ಗಲಾಟೆ ಮಾಡೋರಲ್ಲ, ಯಾವುದೇ ಒಂದು ಇದಕ್ಕೆ ಹೋಗೋರಲ್ಲ. ಅವರು ಅಷ್ಟು ಪ್ರೀತಿಯಿಂದ ನೋಡೋರು. ಅವರಿಗೆ ಬಂದವರಿಗೆ ಊಟ ಅರೇಂಜ್ ಮಾಡೋರು. ಪ್ರತಿಯೊಬ್ಬರು ಯಾರು ಬಂದರು ಫಸ್ಟ್ ಊಟ ಮಾಡಿದೆ ಅಂತಲೇ ಕೇಳೋದು. ಅದನ್ನು ಕೇಳಿದೆ ಕಳಿಸ್ತಾ ಇರಲಿಲ್ಲ. ಇಂಥ ಒಂದು ಸೌಜನ್ಯ ಇತ್ತು ಅವ್ರಲ್ಲಿ. ಪೊಲೀಸ್ ಡಿಪಾರ್ಟ್ಮೆಂಟರು ಅವತ್ತು ಮನೆಗೆ ಬಂದರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಊಟ, ಬೆಳಗ್ಗೆ ತಿಂಡಿ ಊಟ ಎಲ್ಲ ಆಗಬೇಕು. ಆಗದೇ ಕಳಿಸ್ತಾನೆ ಇರಲಿಲ್ಲ ಅವ್ರನ್ನ. ಪಾಪ ಇವತ್ತಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಮಾತಾಡ್ಕೋತಾರೆ, ಅಷ್ಟು ವಿಷ್ಣು ಜೈನನು ಅಷ್ಟು ಇದಾಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾವುದೂ ನಡೆದಿಲ್ಲ. ಅದೇ ಹೇಳಿದ್ನಲ್ಲ, ಅಭಿಮಾನಿಗಳು ಅಂಥ ಒಳ್ಳೆ ಅಭಿಮಾನಿಗಳು ಅಂತ ಹೇಳ್ತಿದ್ದಿಲ್ಲ, ಅಷ್ಟು ಒಳ್ಳೆ ಅಭಿಮಾನಿಗಳು. ಯಾವುದೂ ನಡೆದಿಲ್ಲ ಆ ಥರದ್ದು. ಇನ್ನು ಸರ್, ನೀವು ವಿಷ್ಣುವರ್ಧನ್ ಅವರಿಗೆ ಯಾವಾಗ ಹೇಗೆ ಪರಿಚಯ ಆದ್ರಿ ಅಂತ ಮೊದಲನೇ ದಿನ? ನಾನು 79-80ನಲ್ಲಿ ನನಗೆ ಅಭಿಮಾನ ಸ್ಟುಡಿಯೋದಲ್ಲಿ ಗಣೇಶನ ದೇವಸ್ಥಾನ ಇತ್ತು. ಆ ಗಣೇಶನ ದೇವಸ್ಥಾನ ಇವ್ರದೇ ದೇವಸ್ಥಾನ ಅದು. ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಅವ್ರ ಮುಖಾಂತರ ನಾನು ಹೋದೆ ಅಲ್ಲಿಗೆ. ಅನಂತರದಲ್ಲಿ ನನ್ನ ಅವರ ಸಂಬಂಧ ಭಾಳ ಇದಾಗಿ ಬೆಳೀತು. ಅವರ ತಾಯಿ ಜೊತೆಯಲ್ಲಿ ನಾನು ಭಾಳ ಅವ್ರ ತಾಯಿಯ ಸೇವೆಯನ್ನು ಮಾಡೋದು ಇರ್ಬೋದು ಎಲ್ಲ ಮಾಡಿಕೊಂಡು ಇದ್ದೆ ನಾನು. ಹಾಗಾಗಿ ನನಗೆ ನನ್ನ ಒಂದು ಬಾಂಧವ್ಯ ಭಾಳ ಚೆನ್ನಾಗಿತ್ತು. ಅವರ ಕುಟುಂಬದವರೆಲ್ಲ ಭಾಳ ಆತ್ಮೀಯರಾಗಿ ನನ್ನ ನೋಡ್ತಾಯಿದ್ರು. ಅವ್ರ ತಾಯಿ ಕೂಡ ನೋಡ್ತಾಯಿದ್ರು. ಯಾಕೆಂದ್ರೆ ನನಗೆ ತಂದೆ ಇಲ್ಲ. ತಂದೆ ನನಗೆ 8 ವರ್ಷದಲ್ಲೇ ತಂದೆ ಸತ್ತೋಗ್ಬಿಟ್ರು. ನಂತರ ದಿನಗಳಲ್ಲಿ ಇವ್ರು ನನಗೆ ತಂದೆಯಾಗಿ ಸಿಕ್ಕಿದ್ರು. ಇವ್ರು ನನ್ನ ಮಗ ಅಂತಲೇ ಕರಿತಾಯಿದ್ರು. ಆ ಒಂದು ಅಷ್ಟೊಂದು ಪ್ರೀತಿಯಿಂದ ಅಷ್ಟು ಇದು ಮಾಡ್ತಾಯಿದ್ರು. ಆ ಒಂದು ಇದು ನನಗೆ ಲಾಸ್ಟಲ್ಲಿ ಕೂಡ ಅದು ನನಗೆ ಸಿಕ್ತು. ನನಗೆ ನನ್ನ ಪುಣ್ಯ ಅಂತ ಹೇಳ್ಬೇಕು ನಾನು. ಸರಿ, ಆ 35 ವರ್ಷದ ಒಡನಾಟದಲ್ಲಿ ಯಾವತ್ತಾದ್ರೂ ಸಣ್ಣ ಪುಟ್ಟ ಗಲಾಟೆ ಒಂದು ಮನಸ್ತಾಪ ನಿಮ್ಮಲ್ಲಿತ್ತ? ಮನಸ್ತಾಪಗಳು ಇರೋದು. ಕೆಲವು ಸರಿ ಮನಸ್ತಾಪ ಇದ್ರೂ ನಾನು ಮಾಡ್ಕೋತಾ ಇರಲಿಲ್ಲ, ಅವರು ಇದು ಮಾಡ್ಕೋತಾ ಇರಲಿಲ್ಲ. ಆಗಿದ್ವಿ ನಾವು. ಮನಸ್ತಾಪ ಕೆಲವು ಸರಿ ಬರೋದು ನನಗೂ ಅವ್ರಿಗೂ. ಆದ್ರೂ ಒಂದು ನಾವು ಅಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತಾಯಿದ್ರು. ಅಷ್ಟು ಚೆನ್ನಾಗಿದ್ವಿ ನಾವು. ಕೆಲವೊಂದು ವಿಷಯದಲ್ಲಿ ಬರೋದು, ಆದ್ರೂ ನಾವು ಅಷ್ಟು ಪ್ರೀತಿ ವಿಶ್ವಾಸದಿಂದ ಅದು ಇದಾಗ್ತಾ ಇರಲಿಲ್ಲ, ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಅಂದ್ರೆ ಈಗ ತಾರಮ್ಮ ಹೇಳ್ತಾ ಇದ್ರು, ವಿಷ್ಣು ಸರ್ ತುಂಬಾ ಸೆನ್ಸಿಟಿವ್, ಸೈಲೆಂಟ್ ವ್ಯಕ್ತಿ, ಯಾರನ್ನು ಅಷ್ಟು ಬೇಗ ಹತ್ರಕ್ಕೆ ಬಿಟ್ಕೊಳ್ತಾ ಇರಲಿಲ್ಲ. ಅವ್ರು ತುಂಬಾ ಸೆಲೆಕ್ಟೆಡ್ ಪೀಪಲ್ ಮಾತ್ರ ಅವರು ಒಂದು ಸರ್ಕಲ್ ಅಲ್ಲಿ ಇರ್ತಾ ಇದ್ರು ಅಂತ. ಸೊ ಆ ಸೆಲೆಕ್ಟೆಡ್ ಪೀಪಲ್ ಅಲ್ಲಿ ನೀವು ಕೂಡ ಒಬ್ಬರಾಗಿದ್ರಿ. ಅದು 35 ವರ್ಷ ಇದ್ರಿ. ಹೇಗೆ ವಿಷ್ಣು ಸರ್ ಆ ಒಂದು ಗುಣ ಅಂತ ಹೇಳಿದ್ರೆ, ಅವ್ರ ಯಾವ ಗುಣನ ನೀವು ಮೆಚ್ಕೊಳ್ತೀರಾ ಬಹಳ? ಅವರು ತಾರಾ ಮೇಡಮ್ ಕರೆಕ್ಟಾಗಿ ಹೇಳಿದ್ದಾರೆ. ಆ ಒಂದು ಗುಣ ಅವ್ರಲ್ಲಿ ಇತ್ತು. ಅದು ಇದ್ರೂ ಕೂಡ ಇವಾಗ ಅವ್ರನ್ನ ಇಷ್ಟಪಟ್ಟರೆ ಅವ್ರನ್ನ ಬಿಡ್ತಾ ಇರಲಿಲ್ಲ. ಅಷ್ಟು ತುಂಬ ಇಷ್ಟಪಟ್ಟರು. ನನ್ನ ಅದೇ ಥರ ಅವರು ಇಷ್ಟಪಟ್ಟರು. ಯಾರು ಏನೇ ಹೇಳಲಿ ಕೇಳ್ತಾ ಇರಲಿಲ್ಲ. ನನ್ನ ಮಗ ಅವನು, ನನ್ನ ಮಗನ ಥರನೇ ಅವನು ಅಂತಲೇ ಹೇಳೋರು. ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡಿದಂಥ ವ್ಯಕ್ತಿ ಅವರು. ಅಂಥ ವ್ಯಕ್ತಿ ಸಿಗಲಿಕ್ಕೆ ಚಾನ್ಸೇ ಇಲ್ಲ. ಯಾರೂ ಆ ಥರ ಮಾಡಿಲ್ಲ. ಮನೆಯಲ್ಲಿ ಊಟ ಮಾಡಬೇಕಾದ್ರೂ ಕೂಡ ಅವ್ರ ಜೊತೆಯಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಬೇಕು. ಅವರೇ ಬಡಿಸೋರು. ಅಷ್ಟೊಂದು ಪ್ರೀತಿಯಿಂದ ಯಾರೂ ನೋಡೋದಿಲ್ಲ. ಮಲ್ಕೊಂಡ್ರು ಕೂಡ ಅಷ್ಟೇ, ಕರೆಕ್ಟಾಗಿ ಬೆಡ್ಶೀಟ್ ಕೊಡು ಮಲ್ಕೊಂಡಿದ್ದಾನೋ ಇದು ಮಾಡೋದು, ಬಂದು ನೋಡೋದು. ಅಷ್ಟು ಪ್ರೀತಿ ವಿಶ್ವಾಸ ಇತ್ತು. ನನ್ನ ಮಗ ಹುಟ್ಟಿದಾಗ ಹಾಸ್ಪಿಟ್ಲಿಗೆ ಬಂದರು. ತಕ್ಷಣ ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟ್ಲನ್ನೆಲ್ಲ ನೋಡಿಬಿಟ್ಟು
ಹೇಳಿದರು, ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ಎಲ್ರಿಗೂ ಡಾಕ್ಟರ್ಸ್ ಎಲ್ಲ ಪ್ರತಿಯೊಬ್ಬರು ಹೇಳಿಬಿಟ್ಟು ಹೋದರು. ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋಗ್ಬೇಕಾದ್ರೆ ನನ್ನ ಕಾರ್ನೇ ಕಳಿಸ್ತೀನಿ ಮನೆಗೆ ಅಂತ ಹೇಳಿದ್ರು. ಅವ್ರ ಕಾರ್ನಲ್ಲೇ ಕಳಿಸ್ಬಿಟ್ಟು ಮನೆಗೆ ಡ್ರಾಪ್ ಮಾಡಿಸಿದ್ರು ಮಗುನ. ಅಂಥ ಒಂದಿದ್ದು ನನ್ನ ಮಗನಿಗೆ ಹೆಸರಿಟ್ಟಿದ್ದು ಕೂಡ ಅವರೇನೆ, ನಾಮಕರಣ ಮಾಡಿದ್ದು ಅವರೇನೆ, ಹರಿಚರಣ್ ಅಂತ ಹೇಳ್ಬಿಟ್ಟು. ಮನೆಗೆಲ್ಲ ಬರೋರು, ವರ್ಷದ ಒಂದೆರಡು ಸರಿ ಮನೆಗೆ ಬರೋರು, ಬಂದು ಊಟ ಮಾಡ್ಕೊಂಡು ಹೋಗೋರು ಮನೆಗೆ. ತುಂಬಾ ಡಿವೋಷನಲ್ ಇದ್ರು ಅವರು, ತುಂಬಾ ಸ್ಪಿರಿಚುವಲ್, ದೇವರಲ್ಲಿ ಭಕ್ತಿ ಇರಬಹುದು. ಈ ರೀತಿ ಒಂದು ಟರ್ನ್ ಓವರ್ ಅಂತ ಹೇಳ್ತಾರೆ. ಅಂದ್ರೆ ಮುಂಚೆ ಹೇಗಿದ್ರು? ಮುಂಚೆಯಿಂದನೂ ಅವರು ತುಂಬಾ ಸ್ಪಿರಿಚುವಲ್ ಆಗಿದ್ರ ಹೇಗೆ? ಮುಂಚಿಂದನೂ ಆಗಿದ್ರು. ಅಷ್ಟು ಒಳ್ಳೆ ವ್ಯಕ್ತಿ ಅವರು. ಮುಂಚಿಂದನೂ ಅಷ್ಟೇ, ದೇವ್ರ ಮೇಲೂ ಅಷ್ಟೇ ಭಾಳ ಭಕ್ತಿ ಇತ್ತು. ಮನೇಲಿ ಹೋಮಗಳೆಲ್ಲ ಮಾಡೋರು. ಒಳ್ಳೆ ಎಷ್ಟು ಜನ ಬರೋರು, ಎಲ್ಲರು ಫಿಲಮ್ ಇಂಡಸ್ಟ್ರಿನೆಲ್ಲ ಬರೋರು. ಒಂದು ಭಕ್ತಿ ಅಂದ್ರೆ ಅಷ್ಟು ಭಕ್ತಿ ಅವರಿಗೆ, ಅದೆಲ್ಲ ಮಾಡ್ತಾಯಿದ್ರು. ತುಂಬಾ ಸಲ ವಿಸಿಟ್ ಕೊಟ್ಟಂತಹ ಒಂದು ದೇವಸ್ಥಾನ ಯಾವುದು? ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಪ್ರತಿ ಗುರುವಾರ ಅಲ್ಲಿ JP ನಗರಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ತಾಯಿದ್ರು. ಏನೋ ಬೇರೆ ಕಡೆಗೆಲ್ಲ ಹೊರಗಡೆಗೆಲ್ಲ ಹೋಗ್ತಾಯಿದ್ವಿ. ಧರ್ಮಸ್ಥಳ ಹೋಗಿರ್ಬೋದು, ಉಡುಪಿ ಇರ್ಬೋದು, ಎಲ್ಲ ಕಡೆಗೂ ಹೋಗ್ತಾಯಿದ್ವಿ. ಆಮೇಲೆ ನವಗ್ರಹ ಟೆಂಪಲ್ ಚೆನ್ನೈ, ಫುಲ್ಲು ತಮಿಳ್ನಾಡು ಫುಲ್ ಹೋಗ್ತಾಯಿದ್ವಿ. ವರ್ಷಕ್ಕೊಂದ್ಸರಿ ಹೋಗ್ತಾಯಿದ್ವಿ ನಾನು. ಅಂದ್ರೆ ಸರ್, ಈಗ ಏನೋ ಸೋಷಿಯಲ್ ಮೀಡಿಯಾ ಇದೆ, ಹಾಗಾಗಿ ಏನಾದರೂ ಒಂದಷ್ಟು ಗಲಭೆ ಇದ್ರೆ ಹೋಗಿ ವಿಚಾರಗಳನ್ನ ತಲುಪಿಸುವಂಥದ್ದು ಈ ರೀತಿ ಆವಾಗ ಇರಲಿಲ್ಲ ಸೋಷಿಯಲ್ ಮೀಡಿಯಾ. ಸೊ ಈ ರೀತಿ ಅಭಿಮಾನಿಗಳಿರಬಹುದು, ಒಬ್ಬ ಸ್ಟಾರ್ಗಿರ್ಬೋದು, ಕನೆಕ್ಷನ್ ಅನ್ನೋಂಥದ್ದು ಸಿಗ್ತಾ ಇರಲಿಲ್ಲ. ಸೊ ಏನೋ ಹೇಳಬೇಕಾಗಿತ್ತು ಅಭಿಮಾನಿಗಳು, ಏನೋ ಒಂದು ಸಂದೇಶ ಕಳಿಸ್ಬೇಕು ಸ್ಟಾರ್ಗೆ, ಅವರ ನೆಚ್ಚಿನ ನಟನಿಗೆ. ಆ ಸಂದರ್ಭದಲ್ಲಿ ಹೇಗೆ ಕನೆಕ್ಟಿವ್ ಆಗಿರ್ತಾ ಇದ್ರಿ ನೀವು? ಏನಾದರೂ ಆವಾಗ ಯಾವ ರೀತಿ ಕೆಲಸಗಳಾಗ್ತಾ ಇತ್ತು ಅಂತ? ಅಭಿಮಾನಿಗಳು ಮನೆ ಹತ್ರ ಬರೋರು, ಏನೇ ಕಷ್ಟ ಸುಖ ಮನೆ ಹತ್ರ ಬಂದು ಹೇಳ್ಕೊಳ್ಳೋರು. ಮನೆ ಹತ್ರ ಹೇಳ್ಕೊಂಡೆ ಎಲ್ಲ ಮಾಡೋರು. ಇನ್ನೊಂದು ಏನು ಅಂದರೆ, ಪ್ರತಿಯೊಬ್ಬರು ಮನೆಗೆ ಯಾರು ಅವರಿಗೆ ಪತ್ರ ಬರೀತಾರೆ ಅವರಿಗೆ ಒಂದು ಫೋಟೋ, ಒಂದು ಲೆಟರ್ನ ಕಳಿಸೋರು. ಸೊ ಅವ್ರು ಸೈನ್ ಮಾಡಿರ್ತಾರೆ. ಅದಕ್ಕೋಸ್ಕರ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು. ಪ್ರತಿಯೊಬ್ಬರಿಗೂ ಕಳಿಸೋರು. ಅದನ್ನು ದಿನಾಗಲೂ ಬಂದು ಅವ್ರ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಒಬ್ಬರು ಇಟ್ಬಿಟ್ಟಿದ್ರು ಮನೆಯಲ್ಲಿ. ಇವತ್ತು ಎಷ್ಟೋ ಜನ ನನಗೆ ಉತ್ತರ ಕರ್ನಾಟಕ ಹೋಗಿದ್ದು, ಫೋಟೋ ತೋರಿಸ್ಬಿಟ್ಟು ನೀವು ಕಳಿಸಿದ್ದು ನೋಡಿ ಅಂತ ಹೇಳ್ಬಿಟ್ಟು ಅಷ್ಟು ಇದು ಮಾಡೋರು. ಅಭಿಮಾನಿಗಳ ಭಾಳ ಪ್ರೀತಿ ಇತ್ತು ಅವರಿಗೆ, ಅಷ್ಟೊಂದು ಪ್ರೀತಿ ಇತ್ತು. ನನಗೆ ಒಂದು ವಾಚ್ ಕೊಟ್ಟಿದ್ದಾರೆ ನಾಗರಹಾವ್ನಲ್ಲಿ. ಅವರಿಗೆ 100 days ಫಂಕ್ಷನ್ ಕೊಟ್ಟಿದ್ದಂತೆ. ಅದು ಕೊಟ್ಟಿರೋದ್ರೆ ಇಟ್ಕೊಂಡಿದ್ದೀನಿ ಇವತ್ತು ಇದೆ ನನ್ನ ಹತ್ರ. ಅದು ಸಿನಿಮಾಗಳು ಹಿಟ್ ಫ್ಲಾಪ್ ಅನ್ನೋಂಥದ್ದು ಕಾಮನ್ ಸರ್. ಸ್ಟಾರ್ ಹೀರೋ ಇರ್ಬೋದು, ಹೀರೋಯಿನ್ಗೆ ಇರ್ಬೋದು. ಹಿಟ್ ಸಿನಿಮಾಗಳನ್ನ ಯಾವ ರೀತಿ ತಗೊಳ್ತಾ ಇದ್ರು? ಸಿನಿಮಾ ಫ್ಲಾಪ್ ಆದಾಗ ಆ ಮನಸ್ಥಿತಿ ಹೇಗಿರ್ತಿತ್ತು ಅವ್ರದ್ದು? ಅವ್ರು ಹಿಟ್ಟು ಫ್ಲಾಪು ಏನು ನೋಡ್ತಾ ಇರಲಿಲ್ಲ. ಚೆನ್ನಾಗಿ ನೋಡ್ತಾರ, ಚೆನ್ನಾಗಿರ್ಬೇಕು ಪಿಕ್ಚರ್ ಅಂತಲೇ ಮಾಡ್ತಾಯಿದ್ರು. ಅದು ಓಡ್ತಾ ಇರಲಿಲ್ಲ ಅಷ್ಟೇ. ಕೆಲವು ಪಿಕ್ಚರ್ಗಳು ಇದಾಗ್ತಾ ಇರಲಿಲ್ಲ, ಜನಗಳಿಗೆ ಇಷ್ಟ ಆಗ್ತಾ ಇರಲಿಲ್ಲ, ಏನೋ ನೋಡ್ತಾ ಇರಲಿಲ್ಲ. ಆದ್ರೆ ಯಾವುದಕ್ಕೂ ಇದು ಮಾಡ್ಕೊಳ್ತಾ ಇರಲಿಲ್ಲ. ಹಿಟ್ ಆದ್ರೂ ಸರಿ, ಫ್ಲಾಪ್ ಆದ್ರೂ ಸರಿ, ಇವತ್ತಿನ ಥರ ಅವತ್ತು ಅವ್ರು ಮಾಡ್ತಾ ಇರಲಿಲ್ಲ. ಇವತ್ತು ಹಿಟ್ಟಾದ್ರೂ ಒಂಥರ ಮಾಡ್ತಾರೆ, ಫ್ಲಾಪ್ ಆದ್ರೂ ಅಂತ ಇಲ್ಲವೇ ಇಲ್ಲ. ಅದೆಲ್ಲ ಎಲ್ಲ ಒಂದೇ ಥರನೇ ನೋಡ್ತಾ ಇದ್ದಿದ್ದು ಅವರು. ಇನ್ನು ಆ ಸಂದರ್ಭದಲ್ಲಿ ಥಿಯೇಟರ್ ವಿಸಿಟ್ ಅನ್ನೋಂಥದ್ದು ಕಲ್ಚರ್ ಇತ್ತ? ಏನಾದರೂ ಮೊದಲನೇ ದಿನ ಅಭಿಮಾನಿಗಳ ಜೊತೆ ಕೂತು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದಾರ ವಿಷ್ಣು ಸರ್? ಅವರು ಥಿಯೇಟರ್ಗೆಲ್ಲ ಹೋಗ್ತಾ ಇರಲಿಲ್ಲ ಜಾಸ್ತಿ. ಪ್ರೊಜೆಕ್ಷನ್ ಹಾಕೋರು, ಪ್ರೊಜೆಕ್ಷನಲ್ಲೆಲ್ಲ ಹೋಗಿ ನಾವು ನೋಡ್ತಾ ಇದ್ವಿ ಅಷ್ಟು. ಅಲ್ಲಿ ಬರೋರು, ಅಲ್ಲಿ ಬಂದಿರೋ ಥಿಯೇಟರ್ಗೆಲ್ಲ ಯಾವತ್ತು ಅವ್ರ ಜೊತೆಗಿಲ್ಲ. ಬೇರೆ ಕಡೆ ಬೇರೆ ಪಿಕ್ಚರ್ಗೆಲ್ಲ ಹೋಗಿದೆ ಅವ್ರ ಜೊತೆಗೆ, ಬೇರೆ ಪಿಕ್ಚರ್ಗಳನ್ನ ನೋಡಿದ್ವಿ. ಆದರೆ ಥಿಯೇಟರ್ನೆಲ್ಲ ಹೋಗಿ ನೋಡಿದ್ದು ನನಗೆ ಜ್ಞಾಪಕ ಇಲ್ಲ ಯಾವತ್ತು. ಸಿನಿಮಾ ಬಂದಾಗ ಸರ್, ಪ್ರಚಾರ ಅನ್ನುವಂಥದ್ದು ಈಗ ತುಂಬ ಹೈಪಲ್ಲಿದೆ. ಸಿನಿಮಾ ಪ್ರಮೋಷನ್ ಬೇಕೇ ಬೇಕು ಅನ್ನೋ ಥರ. ಆಗ ಸಿನಿಮಾ ಪ್ರಮೋಷನ್ಗಳನ್ನು ವಿಷ್ಣು ಸರ್ ಯಾವ ರೀತಿ ತೊಡಗಿಸ್ಕೊಳ್ತಾ ಇದ್ರು? ಅವರಿಗೆ ಜನಗಳೇ ಪ್ರಮೋಷನ್, ಯಾವುದೂ ಇಲ್ಲ. ಜನಗಳೇ ಪ್ರಮೋಷನ್, ಅವ್ರ ಅಭಿಮಾನಿಗಳೇ ಪ್ರಮೋಷನ್ ಅವರಿಗೆ ಅಷ್ಟೇ. ಅದು ಬಿಟ್ಟರೆ ಅದೇ ಪಬ್ಲಿಸಿಟಿ. ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಮೈ ಮೇಲೆ ಹಚ್ಚ ಹೊತ್ಕೊಂಡು ಮೈಸೂರಿನಲ್ಲೇ ಬಿದ್ದು, ಅವ್ರ ಹೆಸರೇನು ಮರ್ತೋಯ್ತು ನನಗೆ. ಫುಲ್ ಇವತ್ತಿಗೂ ಇದ್ದಾನೆ ಅವನು, ಫುಲ್ಲು ಹಾಗೆ ಬಟ್ಟೆ ಬಿಚ್ಕೊಂಡು ಬಂದ್ಬಿಡು. ಅವ್ನು ಫುಲ್ ನೋಡಿದ್ರೆ ಫುಲ್ ಹಚ್ಚಿಸ್ಕೊಂಡು. ಆ ಥರದ ಅಭಿಮಾನಿಗಳು ಭಾಳಷ್ಟು ಜನ. ಅವ್ನು ಕರೆದ್ಬಿಟ್ಟು ಅವ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಎಲ್ಲ ಮಾತಾಡ್ಬಿಟ್ಟು ಕಳ್ಸಾರು. ಅಣ್ಣ 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 ಅಂತ ಹೇಳ್ಕೊಂಡು ಬರೋಣ. ಅವನು ಇವತ್ತಿಗೂ ಇದ್ದಾನೆ ಪಾಪ, ಅಷ್ಟು ಅಭಿಮಾನ ಅವನಿಗೆ. ಇಂಥ ಅಭಿಮಾನಿಗಳು ಭಾಳಷ್ಟು ಜನ ಇದ್ದಾರೆ. ಅಯ್ಯೋ, ಕಾಲಿಗೆ ಬಿದ್ದು ಬಿಡ್ತಾ ಇದ್ರು, ಇದ್ದಾಡ್ತಾ ಇರಲಿಲ್ಲ. ಅಣ್ಣ ಅಣ್ಣ ಅಂತ ಅವ್ರು ನೋಡಿದ್ರೆ ಸಾಕು, ಅವ್ರಿಗೆ ಬೇರೆ ಇನ್ನೇನು ಬೇಡ, ನೋಡ್ಬೇಕು ಅಷ್ಟೇ. ಈಗ ಸರ್, ಸ್ಟಾರ್ ವಾರ್, ಫ್ಯಾನ್ ವಾರ್ ಅನ್ನೋವಂಥದ್ದು ನಡೀತಾನೆ ಇರೋವಂಥದ್ದು, ಅದಕ್ಕೆ ಒಂದು ತಡೆ ಅನ್ನುವಂಥದ್ದಿಲ್ಲ. ಆದರೆ ಆಗಿನ ಕಾಲದಲ್ಲಿ ಒಂದು ಸ್ಟಾರ್ ವಾರ್ ನಡೀತಾ ಇದ್ದಾಗ, ಫ್ಯಾನ್ಸ್ ವಾರ್ ನಡೀತಾ ಇದ್ದಾಗ ಹೇಗೆ ಹ್ಯಾಂಡಲ್ ಮಾಡ್ತಿದ್ರು ವಿಷ್ಣು ಸರ್? ಯಾವತ್ತಾದರೂ ಈ ಒಂದು ಜಂಜಾಟಕ್ಕೆ ಹೋಗಿದಾರ? ಅಭಿಮಾನಿಗಳಿಗೆ ಏನಾದರೂ ಸಂದೇಶ ಕೊಡ್ತಿದ್ರಾ, ಹೀಗಿರಿ, ಹೀಗೆ ಇರಬೇಡಿ ಅಂತ? ಭಾಳಷ್ಟು ಕೊಟ್ಟಿದ್ದಾರೆ. ಅದು ಹೇಳಿದ್ನಲ್ಲ, ವಿಷ್ಣು ಸೇನಾ ಸಮಿತಿ ಅಂತ ಓಪನ್ ಮಾಡಿದರು. ಗುಂಡೂರಾವ್ ಅವರು ಬಂದು ಮಾಡಿದರು. ಅವರು ಪ್ರಸನ್ನ ಕುಮಾರ್ ಅವರೇ ಎಲ್ಲ ಫುಲ್ಲು ಹ್ಯಾಂಡಲ್ ಮಾಡ್ತಾಯಿದ್ರನ್ನ.
ಆ ಒಂದು ಗಲಾಟೆಗೆ ಆಗಲಿಕ್ಕೆಲ್ಲ ಎಲ್ಲ ಅವರೇನೇ ಹ್ಯಾಂಡಲ್ ಮಾಡಿ ಫುಲ್ ನೋಡ್ಕೋತಾ ಇದ್ರು. ಗಲಾಟೆ ಇರಲಿಲ್ಲ, ಅಂಥ ಗಲಾಟೆ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಗಲಾಟೆಗಳು ಭಾಳಷ್ಟು ನಡೀತಾ ಇತ್ತು ಮೊದಲೆಲ್ಲ. ಸಾಹಸ ಸಿಂಹ ಪಿಕ್ಚರ್ ರಿಲೀಸ್ ಆಯಿತು. ರಿಲೀಸ್ ಆದಾಗ ರಿಲೀಸ್ ಮಾಡಲಿಕ್ಕೆ ಬಿಡಲಿಲ್ಲ. ಎದುರುಗಡೆ ಕೇರಳದ ಸಿಂಹ, ಇಲ್ಲಿ ಅಭಿನಯ ಸ್ಟುಡಿಯೋದಲ್ಲಿ ಇವ್ರದ್ದು ಬಿಡಲ್ಲ ಅಂತ, ಪಿಕ್ಚರ್ ರಿಲೀಸ್ ಆಗೋಕ್ಕೆ ಬಿಡಲ್ಲ ಅಂತ. ಆ ಒಂದು ಗುಂಡೂರಾವ್ ಚೀಫ್ ಮಿನಿಸ್ಟರ್ ಅವರು, ಗುಂಡೂರಾವ್ ಮನೆಯವ್ರು ಬಂದರು, ಮನೆಗೆ ಬಂದುಬಿಟ್ಟು ಹೇಳಿದ್ರು ನಾನು ನಿಂತ್ಕೊಂಡು ರಿಲೀಸ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಸ್ವತಃ ಅವ್ರು ನಿಂತ್ಕೊಂಡು ರಿಲೀಸ್ ಮಾಡಿಸಿದ್ರು ಗುಂಡೂರಾವ್ ಅವರು. ಅಂಥ ಒಂದು ಇದಿತ್ತು ಅವಾಗ. ಅಭಿಮಾನಿಗಳ ಒಂದು ಹೊಡೆದಾಟದಲ್ಲಿ ಇದೆಲ್ಲ ಭಾಳಷ್ಟು ನಡೀತಾ ಇತ್ತು ಅವಾಗ. ಇವಾಗೆಲ್ಲ ಏನು ಅಂಥದ್ದೇನೇ ಇಲ್ಲ ಬಿಡಿ. ಅವಾಗ ಭಾಳಷ್ಟು ಫೈಟ್ ಇರೋದು. ಇವಾಗೆಲ್ಲ ಈಗ ಯಾರು ಮಾಡ್ತಾರೆ ಆ ಥರದ್ದೆಲ್ಲ ಒಂದು ಇದು ಇರೋದಿಲ್ಲ ಇವಾಗ. ಹೌದು ಅಷ್ಟೇ. ಇವಾಗ ಏನಿದೆ, ಇವಾಗ ಏನಿಲ್ಲ. ಅವಾಗ ಭಾಳ ಕಷ್ಟಪಟ್ಟು ಬಂದರು ಅವ್ರು ಆವಾಗಲಿನವರ. ಇವಾಗ ಯಾರು ಕಷ್ಟಪಡ್ತಾನೆ ಇಲ್ಲ. ಅವಾಗ ಈ ಥರ ದುಡ್ಡೂ ಇರಲಿಲ್ಲ. ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಇಲ್ಲ 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 ಅದೆಲ್ಲ ಏನಿಲ್ಲ ಆ ಥರದ್ದೆಲ್ಲ ಏನಿಲ್ಲ. ಇನ್ನು ಸರ್, ಹುಟ್ಟುಹಬ್ಬ ಅನ್ನುವಂಥದ್ದು ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬರ್ತವೆ, ಏಜ್ ಅನ್ನುವಂಥದ್ದು. ಸೊ ವಯಸ್ಸಿನ ಬಗ್ಗೆ ಯಾವತ್ತಾದರೂ ನಿಮ್ಮ ಹತ್ರ ಮಾತಾಡ್ಕೊಂಡಿದ್ರೆ, ಸುಮ್ಮನೆ ಕ್ಯಾಶುವಲ್ ಆಗಿ ಒಬ್ಬ ಫ್ರೆಂಡ್ ಅಂತ ಹೇಳಿದರೆ ಒಂದಷ್ಟು ಹಾಸ್ಯವಾಗಿ ಮಾತಾಡೋವಂಥದ್ದು ಇದ್ದೇ ಇರುತ್ತೆ. ನಿಮ್ಮ ಟೈಮ್ ಪಾಸ್ಗೆ ಏನು ಮಾತಾಡ್ತಾ ಇದ್ರಿ? ಹಾಸ್ಯ, ತುಂಬ ಹಾಸ್ಯ ಮಾಡೋರು ಮನೇಲಿ, ತುಂಬಾ ಹಾಸ್ಯ ಮಾಡ್ಕೊಂಡಿರ್ತಾ ಇದ್ರು. ಒಂದು ಸರಿ ಏನಾಯಿತು, ಮನೆಯಲ್ಲಿ ನಾನು ಇನ್ನೊಬ್ಬ ರಾಧಾಕೃಷ್ಣ ಅಂತಿದ್ದ, ಅವರು ನಾವು ಸೀನಿಯರ್ ಇಬ್ಬರು. ಇಲ್ಲಿ ಗಾರ್ಡನಲ್ಲಿ ಸುಮ್ಮನೆ ಮಾತಾಡ್ಕೊಂಡು ಇದು ಮಾಡ್ಕೊಂಡಿದ್ದೆ. ಅವಾಗ ಹೇಳ್ತಾರೆ, ನಾವು 3 ಜನನು ಇಲ್ಲೇ ಇದೆ, ತೆಂಗಿನ ಮರ ಇದೆ ಮನೆಯಿಂದ ಕಾಂಪೌಂಡ್ ಒಳಗಡೆ, ಹೋದರೆ ನಾವು 3 ಜನ ಇಲ್ಲೇ ಹಾಕ್ತೀನಿ ನಿಮ್ಮನ್ನೆಲ್ಲ, ಇಲ್ಲೇ ಹಾಕ್ಬಿಟ್ಟು ಇದು ಮಾಡ್ತೀವಿ, ಇಲ್ಲೇ ಸಮಾಧಿ ನಿಮ್ಮದು 3 ಜನರದ್ದು ಅಂತ ಹೇಳಿದ್ರು. ಸರಿ, ಯಾರು ಹೋಗೋದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ಅಂದರು. ನಾನು ಹೇಳಿದೆ ನಾನು ಹೋಗ್ತೀನಿ ಫಸ್ಟು ಅಂದೆ. ಇಲ್ಲ ಅವನು ಹೋಗಲಿ ಫಸ್ಟು ಅಂದರು. ಇಲ್ಲ ಅವ್ನು ಭಯ ಅವನಿಗೆ. ಸರಿ ಇಲ್ಲ ನಾನೇ ಹೋಗ್ತೀನಿ ಅಂತ ಹೇಳಿದೆ. ಸರಿ ನಾನು ಹಾಕಿದ್ರೆ ಹೋದರೆ ಇಲ್ಲೇ 3 ಜನನು ಇಲ್ಲೇ ಹಾಕಬೇಕು, ಇಲ್ಲೇ ಲೈನಾಗಿರ್ಬೇಕು, ನಾವು ಎಲ್ಲೂ ಯಾವತ್ತೂ ಬೇರೆ ಆಗಬಾರ್ದು ಅಂತ ಹೇಳಿದರು. ಆವಾಗ ಇವಾಗ ನಮ್ಮನ್ನು ಬಿಟ್ಟು ಅವರೇ ಹೊಟ್ಟೋದ್ರು, ನಾವಿದ್ದೀವಿ ಇನ್ನು. ಅದೆಲ್ಲ ನಮಗೆ ಇವತ್ತು ಮರೆಯೋಕ್ಕಾಗಲ್ಲ. ಅದನ್ನ ಯಾವ ಒಂದು ಘಟನೆ ಇನ್ನೂ ನಿಮಗೆ ಕಾಡುತ್ತೆ ವಿಷ್ಣುವರ್ಧನ್ ಅವರಲ್ಲಿ? ಈ ಘಟನೆ ನನಗೆ ಮರೆಯೋಕ್ಕೆ ಆಗ್ತಿಲ್ಲ, ಇಷ್ಟು ವರ್ಷ ಆಯಿತು ಆದ್ರೂ ಸಹ ಮರೆಯೋಕ್ಕಾಗ್ತಿಲ್ಲ, ಅವ್ರ ಜೊತೆ ಆ ನೆನಪುಗಳು ಪ್ರತಿ ಬಾರಿ ನನಗೆ ಕಾಡುತ್ತೆ ಅನ್ನೋದಾದರೆ? ನಿಜವಾಗ್ಲೂ ನಾನು ಈ ಅಭಿಮಾನ ಸ್ಟುಡಿಯೋ ವಿಚಾರದಲ್ಲಿ ನನಗೆ ಇವತ್ತು ಕಾಡ್ತಾ ಇದೆ ಅದು. ಆ ಒಂದು ಸ್ಥಳದಲ್ಲಿ ನಾನು ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿದಂಥ ಸ್ಥಳ ನನ್ನ ಕೈಯಿಂದನೇ ಮಾಡಿದ್ದೀನಿ. ಇವತ್ತು ಅದಾಗಲಿಲ್ಲ ಅನ್ನೋ ನೋವು ನನಗೆ ಭಾಳ ಇದೆ. ನನಗೆ ಅದಾಗಿದ್ದರೆ ನನಗೆ ಇಷ್ಟು ನೋವಾಗ್ತಾ ಇರಲ್ಲ. ಆ ಜಾಗ ಸಿಕ್ಕಲಿಲ್ವಲ್ಲ ಅನ್ನೋದು ನೋವು ನನಗೆ ಭಾಳ ಇದೆ. ನನಗೆ ಅದಾಗ್ಬಿಟ್ರೆ ನಾನು ನಿಜವಾಗ್ಲೂ ನನಗೆ ನೆಮ್ಮದಿಯಾಗಿರ್ತೀನಿ. ನಾನು ಅದಾಗಬೇಕು, ಆದ್ರೂ ನಾನು ಹೋದ್ರೂ ಪರವಾಗಿಲ್ಲ, ಆಮೇಲೆ ಅದಾಗಬೇಕು. ಅದೊಂದು ನನಗೆ ಭಾಳ ಆಸೆ ಇದೆ ನನಗೆ. ನಾನು ಸಾಕಷ್ಟು ಬಾರಿ ಕೇಳಿದ್ದೀನಿ, ಒಂದಷ್ಟು ಹೀರೋಯಿನ್ಸ್ ಹೇಳುವಂಥದ್ದು, ವಿಷ್ಣುವರ್ಧನ್ ಅವರು ದಿ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್. ಯಾವ ಆ್ಯಂಗಲಿಂದ ಫೋಟೋ ತೆಗೆದ್ರು ಬಹಳಷ್ಟು ಚೆನ್ನಾಗಿ ಕಾಣೋ ಒಂದು ಪರ್ಫೆಕ್ಷನಿಸ್ಟ್ ಅಂತ ಹೇಳ್ತಾರೆ. ಆ ಫೋಟೋಗ್ರಫಿ, ಆ ಒಂದು ಐಗೆ ಹೇಗೆ ಬೇಕು ಕಾಂಟ್ಯಾಕ್ಟ್ ಐಗೆ, ಅದೇ ರೀತಿ ಆ ಲೆನ್ಸ್ಗೆ ಅವರು ಕಾಣಿಸ್ತಾ ಇದ್ರಂತೆ. ಸೊ ನೀವು ಡೈರೆಕ್ಟಾಗಿ ನೋಡಿರ್ತೀರ, ಪ್ರತಿ ನಿಮಿಷ ಪ್ರತಿ ಕ್ಷಣ ಅವರೊಟ್ಟಿಗಿರ್ತಾ ಇದ್ರಿ. ಅವರಂಥ ಸುಂದರವಾಗಿರೋರಂಥವ್ರು, ಅವರಂಥ ಪರ್ಸ್ನಾಲಿಟಿ ಇರೋರು ಅಂಥವ್ರು ಯಾರೂ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ. ಏನು ಕಲರ್ ಇದ್ದರು ಅವರು, ಹೆಂಗಿದ್ರು. ಅವ್ರ ಆ್ಯಕ್ಟಿಂಗ್ ಕೂಡ ಅಷ್ಟೇ, ಎಂಥ ಆ್ಯಕ್ಟಿಂಗ್ ಮಾಡೋರು, ಅಷ್ಟು ಫಸ್ಟ್ ಕ್ಲಾಸ್ ಆ್ಯಕ್ಟಿಂಗ್ ಮಾಡೋರು. ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ಲಿಕ್ಕೆ ಆಗೋದೇ ಇಲ್ಲ, ಅಷ್ಟೊಂದು ಸುಂದರವಾಗಿದ್ದರು. ಹೌದು, ಮನೇಲಿ ಯೋಗ ಮಾಡ್ತಾಯಿದ್ರು, ವಾಕಿಂಗ್ ಮಾಡ್ತಾಯಿದ್ರು, ಮೆಡಿಟೇಷನ್ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಪ್ರತಿ ದಿವಸ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು, ಅಶೋಕ್ ಹೋಟ್ಲಿಗೆ ಹೋಗಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು, ಟೆನ್ನಿಸ್ ಆಡ್ತಾಯಿದ್ರು. ಆ್ಯಕ್ಟಿವಿಟೀಸ್ ಭಾಳ ಚೆನ್ನಾಗಿತ್ತು, ಫಸ್ಟ್ ಕ್ಲಾಸ್ ಆಗಿ ಇಟ್ಕೊಂಡಿದ್ರು. ಇಲ್ಲ ಅದಿಲ್ಲ ನೋಡಿ, ಮಾರುತಿ ವ್ಯಾನ್ ಮನೇಲಿ ನಿಂತಿರೋದು, ಮಾರುತಿ ವ್ಯಾನ್ ಮೇಲೆ ಕಾಲು ಇಟ್ಕೊಂಡು ನಿಂತೇಳು, ನಮ್ಗೆ ಇಡಿ ಅಂತ ಹೇಳೋರು. ನಮ್ಗೆ ಇಡೋಕ್ಕಾಗತ್ತಾ? ಅದು ಕ್ಲೀನಾಗಿ ಕಾಲಿಡೋರು ಅದ್ಮೇಲೆ, ಯಾರಿಗೂ ಆಗಲ್ಲ. ಅದಲ್ಲ ಫಸ್ಟ್ ಕ್ಲಾಸ ಮಾಡೋದಲ್ಲ. ಇಂದಿಗೂ ಈ ಜನ್ರೇಷನ್ಲಿ ಇರುವಂಥವ್ರಿಗೂ ಒಂದು ಸಿನಿಮಾ ಇಷ್ಟ ಆಗೋದು ಅಂತ ಹೇಳಿದ್ರೆ ಕರ್ಣ. ಯಾರು ನೋಡೇ ಇಲ್ಲ ಅನ್ನೋವಂಥದ್ದು ಹೇಳಬಹುದು. ಅಷ್ಟು ಜನಕ್ಕೆ ಆ ಕರ್ಣ ಇರಬಹುದು, ಆ ಸಿನಿಮಾದ ಹಾಡುಗಳು ಬಹಳಷ್ಟು ಮನಸ್ಸಿಗೆ ಮುಟ್ಟುತ್ತವೆ. ಅವ್ರು ಮಾಡಿರುವಂತಹ ತ್ಯಾಗ ಇರಬಹುದು, ನಿಜ ಜೀವನದಲ್ಲಿ ಕರ್ಣನೇ ಆದ್ರು ಅಂತಾನೆ ಹೇಳ್ತಾರೆ ತುಂಬಾ ಜನ. ನಿಜವಾಗ್ಲೂ ಕರ್ಣನೇ ಅವರು. ಯಾಕೆಂದರೆ ವಿದ್ಯಾಭ್ಯಾಸಕ್ಕೆ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಭಾಳಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಹೈ ಪಾಯಿಂಟ್ನಲ್ಲಿ ಡಾಕ್ಟರ್ ಬಾಲು ಪಟೇಲ್ ಅಂತಿದ್ದರು. ಪ್ರತಿ ಸಲ ಯಾರೇ ಕಣ್ಣಿನ ತೊಂದರೆ ಬಂದ್ರೂ ಅಲ್ಲಿ ಕಳಿಸ್ಬಿಟ್ಟು ಆಪ್ರೇಷನ್ ಮಾಡ್ತಾ ಪ್ರತಿಯೊಂದು ಮಾಡೋದು. ಹಾಸ್ಪಿಟ್ಲ್ಗೂ ಅಷ್ಟೇ, ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟೆ ಅವರೇ ಸ್ವತಃ ಒಂದು ದುಡ್ಡು ಕೊಟ್ಬಿಟ್ಟು ಕಳಿಸೋರು.
ಅಂಥದ್ದೆಲ್ಲ ಭಾಳಷ್ಟು ಮಾಡಿದ್ದಾರೆ, ಯಾರಿಗೂ ಹೇಳ್ತಾ ಇರಲಿಲ್ಲ. ಅವ್ರು ಏನು ಹೇಳೋದು ಹೇಳ್ಬಾರ್ದು ಅಂತ ಹೇಳಿ ಗೊತ್ತಾಗಬಾರ್ದು, ನಾವು ಮಾಡಿದ್ದು ಏನು ಗೊತ್ತಾಗಬಾರ್ದು, ನೀವು ಮಾಡಿ ಅಂತ ಹೇಳ್ತಾ ಇದ್ವಿ. ಆ ಥರದ್ದು ಭಾಳಷ್ಟು ಮಾಡಿದ್ದಾರೆ. ಈಗ ಅಂಬರೀಷ್ ಸರ್ ಇರಬಹುದು, ಜೊತೆಗೆ ವಿಷ್ಣುವರ್ಧನ್. ಸಿನಿಮಾದಲ್ಲಿ ತೆರೆ ಮೇಲೆ ಇಬ್ರು ಕುಚಿಕು ಅಂತ ಈಗಲೂ ಸಹ ಎಷ್ಟೋ ಫ್ರೆಂಡ್ಶಿಪ್ಗಳಿಗೆ ಮಾದರಿ ಅವರು. ತೆರೆ ಹಿಂದೆ ಹೇಗಿರ್ತಾ ಇದ್ರು ಅದೇ ಕುಚಿಕುಗಳು? ತೆರೆಯಿಂದ ಭಾಳ ಜಾಲಿಯಾಗಿರ್ತಾ ಇದ್ರು, ತುಂಬಾ ಖುಷಿಯಾಗಿರ್ತಾ ಇದ್ರು, ಒಳ್ಳೆ ಜಾಲಿ ಅವರಿಬ್ಬರೂ. ಮನೆಗೆ ಬಂದ್ರೂ ಅಷ್ಟೇ, ಇವ್ರು ಹೋದ್ರೂ ಅಷ್ಟೇ, ಅವ್ರು ಬಂದ್ರೂ ಅಷ್ಟೇ, ತುಂಬ ಜಾಲಿಯಾಗಿ ಒಳ್ಳೆ ಮಾತಾಡ್ಕೊಂಡಿರೋರು. ಅವ್ರ ಭಾಷೆನಲ್ಲೂ ಅವ್ರು ಮಾತಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿರೋರು. ಹೌದೌದು, ಇವ್ರು ಸಾಫ್ಟ್ ಇದ್ರು, ಆದ್ರೂ ಅವರು ಇದು ಮಾಡ್ದಾರಲ್ಲ, ಏನಾರು ಮಾಡ್ತಾನೆ ಇರೋರು, ತುಂಬ ಚೆನ್ನಾಗಿರೋರು ಅವರಿಬ್ಬರು. ಯಾವತ್ತಾದ್ರೂ ವಿಷ್ಣು ಸರ್ ರಾಜಕೀಯಕ್ಕೆ ಏನಾದ್ರು ಎಂಟ್ರಿ ಕೊಡ್ಬೇಕಂತ ಯೋಚನೆ ಇತ್ತ? ಅಕಸ್ಮಾತ್ ಇವ್ರ ಯೋಚನೆ ಇರ್ಲಿಲ್ಲ ಅಂದ್ರೂ ಏನಾದ್ರು ಆ ಕಡೆಯಿಂದ ಆಫರ್ ಬರ್ತಿತ್ತ? ರಾಜಕಾರಣಿಗಳಿಂದ ಕ್ಯಾಂಪೇನ್ಗೆ ಇರಬಹುದು, ಈ ರೀತಿ ಏನಾದ್ರು ಆಫರ್ ಕೊಟ್ಟಿದ್ರ ಅವ್ರಿಗೆ? ಭಾಳಷ್ಟು ಬಂದಿತ್ತು, ಆದರೂ ಒಪ್ಕೊಳ್ಳಿಲ್ಲ ಅದಕ್ಕೂ. ಇಲ್ಲಿ ಜಯನಗರ ಸೌತಿಂದ ನಿಲ್ಬೇಕಂತಲೇ ಮಾಡಿದರು, ಆದರೂ ಒಪ್ಕೊಳ್ಳಿಲ್ಲ. ರಾಜಕೀಯದಲ್ಲಿ ಯಾವುದು ಇಂಟ್ರೆಸ್ಟ್ ಇರಲಿಲ್ಲ ಅವರಿಗೆ, ರಾಜಕೀಯದಲ್ಲಿ ಮಾಡ್ತಾನೆ ಇರಲಿಲ್ಲ. ಇದನ್ನು ಹೇಳಿದರೆ ನಾನು ಹೇಳ್ತೀನಿ, ಆದ್ವಾನಿ ಅವ್ರದ್ದು ಒಂದು ಫಂಕ್ಷನ್ ಇತ್ತು ಇಲ್ಲಿ ವಿಧಾನಸೌಧದಲ್ಲಿ, ಅವರು ಒಂದು ಬುಕ್ ರಿಲೀಸನ್ ಮಾಡಿದ್ರು. ಆವಾಗ ಅಂಬರೀಷ್ ಸರ್ನು ಇವ್ರನ್ನೂ ಇನ್ವೈಟ್ ಮಾಡಿದ್ರು. ಇವ್ರಿಗೆ ಹೋಗಲಿಕ್ಕೆ ಜ್ವರ ತುಂಬ. ನನಗೆ ಆದ್ವಾನಿ ಅವರು ಅಂದರೆ ಭಾಳ ಇಷ್ಟ ನನಗೆ. ಸರಿ, ಆಮೇಲೆ ಏನಾಯಿತು, ಇಲ್ಲ ಹೋಗೋಕ್ಕಾಗ್ತಾಯಿಲ್ಲ, ಜ್ವರ ಅಂತ ಹೇಳಿದರು. ಅಂಬರೀಷ್ ಸರ್ ಫೋನ್ ಮಾಡಿದ್ರು, ಹೋಗೋಣ ಬಾ ಅಂತ ಹೇಳ್ಬಿಟ್ಟು. ಇಲ್ಲ, ಜ್ವರ ಇದೆ ಕಣ. ಸರಿ, ನನಗೋಸ್ಕರ ಬರ್ತೀನಿ ಅಂತ ಹೇಳಿದ್ರು. ನನಗೋಸ್ಕರ ಬಂದು ಅಷ್ಟು ಜ್ವರ ಇದ್ರೂ ಕೂಡ ಆದ್ವಾನಿ ಇರ್ತದೆ, ನಾನು ಫೋಟೋ ತೆಗೆಸ್ಕೊಂಡೆ, ಪಕ್ಕದಲ್ಲಿ ನಿಂತ್ಬಿಟ್ಟು ಫೋಟೋ ತೆಗೆಸಿದ್ದೀನಿ ನನಗೆ. ಆ ಒಂದು ಜನ ಇದ್ದರು, ಆ ಜನ ಇದ್ದರು, ಒಳಗಡೆ ಕರ್ಕೊಂಡೋಗ್ಬಿಟ್ಟು ವಿಧಾನಸೌಧದಲ್ಲಿ ನನಗೆ ನಿಂತ್ಕೊಂಡು ಫೋಟೋ ತೆಗೆಸಿದ್ರು. ಇವತ್ತು ನನ್ನ ಹತ್ರ ಫೋಟೋ ಇದೆ, ಮರೆಯೋಕ್ಕಾಗಲ್ಲ ಅದನ್ನೆಲ್ಲ ನಾನು. ಈ ಕೊನೆಗಳಿಗೆ ಅವ್ರದ್ದು ಹೇಗಿತ್ತು ಸರ್? ಅಂದ್ರೆ ಅವರ ಸಾವಿನ ಒಂದು ಸುಳಿವೇನಾದ್ರೂ ನಿಮಗೆ ಸಿಕ್ಕಿತ್ತಾ? ಅಂದ್ರೆ ಈ ಹಿಂದೆ ಏನಾದ್ರು ಹುಷಾರ್ ತಪ್ಪಿದ್ದು, ಹಾಸ್ಪಿಟಲೈಸ್ ಆಗಿದ್ದು? ಹಾಸ್ಪಿಟಲೈಸ್ ಆಗಿದ್ದು ಯಾವತ್ತೂ ಇಲ್ಲ. ಅವರು ಯಾವತ್ತೂ ಹಾಸ್ಪಿಟ್ಲಿಗೆ ಹೋಗಿದ್ದು ಇಲ್ಲ, ಆ ಥರ ಆಗಿದ್ದು ಯಾವತ್ತೂ ಇಲ್ಲ. ಆ ಒಂದು ಇದನ್ನು ಫಸ್ಟ್ ಕ್ಲಾಸ್ ಆಗಿದೆ, ಏನೂ ತೊಂದರೆ ಇಲ್ಲ. ನಾನು ರಾತ್ರಿ 9:30 ಮಾತಾಡಿದ್ದೀನಿ, ಬೆಳಗ್ಗೆ 2:15 ಇಲ್ಲ. ಬೆಳಗ್ಗೆ 2:15 ಇಲ್ಲ, ನನಗೆ ನಂಬಲಿಕ್ಕೆ ಆಗಿಲ್ಲ. ನನಗೆ ಇಲ್ಲ ಅಂತಲೇ ನಾನು ಹೇಳಿದೆ. ಇಲ್ಲ, ನನಗೆ ಮೈಸೂರಲ್ಲಿ ಅಮ್ಮ ಇದ್ರಲ್ಲ, ಅಲ್ಲಿ ಅಮ್ಮ ಫೋನ್ ಮಾಡಿದ್ರು, ಹೇಳಿದರು ಈ ಥರ ಆಗಿದೆ ಅಂತ. ನಾನು ನಂಬಲಿಲ್ಲ. ನಾನು ಇಲ್ಲ, ಆಗಲೇ ಚಾನ್ಸ್ ಇಲ್ಲ, ಇಲ್ಲ ಹೌದು ಅಂತ ಹೇಳಿದ್ರು. ಆಮೇಲೆಲ್ಲ ಇಲ್ಲ ಅರೇಂಜ್ ಮಾಡ್ಕೊಂಡು ಇದು ಮಾಡಿದೆ. ನಾನು ಒಬ್ಬನೇ ಇದ್ದೆ ಮನೆಯಲ್ಲಿ. ನಾನಿಲ್ಲ, ಇಲ್ಲೇ ಇದ್ದೆ ನಾನು. ಅವ್ರು ಮೈಸೂರಿನಲ್ಲಿದ್ದರು, ನಾನು ಮನೆಯಲ್ಲೇ ಇದ್ದೆ. ಆ ಟೈಮ್ನಲ್ಲಿ ಮನೆಯಲ್ಲೇ ಇದ್ದೆ ರಾತ್ರಿ. ನನ್ನಲ್ಲಿ ಅಂತ್ಯಕ್ರಿಯೆ ಟೈಮಲ್ಲಿ ಅವತ್ತು ಅಲ್ಲೇ ಇದ್ದೆ ನಾನು. ಇದ್ದು ಬೆಳಗ್ಗೆ 7 ಗಂಟೆಗೆ ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದ ತಕ್ಷಣ ನನಗೆ ಅನ್ಕಾನ್ಷಿಯಸ್ ಆಗಿಬಿಡುತ್ತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಅದೇ ಆಂಬುಲೆನ್ಸಲ್ಲೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸಾಗರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಮತ್ತೆ 1 ಅವರ್ ಆದಮೇಲೆ ಬರ್ತೀನಿ, ಮನೇಲಿ ಇರೋಲ್ಲ. ನ್ಯಾಷನಲ್ ಕಾಲೇಜಿಗೆ ಹೋಗಿರ್ತಾರೆ, ನ್ಯಾಷನಲ್ ಕಾಲೇಜಿಗೆ ಹೋಗ್ತೀನಿ. ನ್ಯಾಷನಲ್ ಕಾಲೇಜಿಗೆ ಹೋದಾಗ ಯಾರು ಅಂತ್ಯ ಸಂಸ್ಕಾರ ಮಾಡೋದು ಏನು ಅಂತೇಳಿ ಅವ್ರ ಅಣ್ಣ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಅಣ್ಣಗೆ ಮೈ ಹುಷಾರಿಲ್ಲ. ಸರಿ, ಯಾರು ಮಾಡೋದು ಏನು ಎಲ್ಲ ಮಾತಾಡ್ಕೊಂಡು ಇದು ಮಾಡ್ತಿದ್ರು. ಅವ್ರ ಅಣ್ಣ ಹೇಳಿದ್ರು, ಇಲ್ಲ ಶ್ರೀಧರ್ ಮಾಡಬೇಕು. ಶ್ರೀಧರ್ ಅವನ ಜೊತೆಗೆ ತುಂಬ ಚೆನ್ನಾಗಿದ್ದವನು, ನಮ್ಮಮ್ಮನ್ನು ಚೆನ್ನಾಗಿ ನೋಡ್ಕೊಂಡವನು, ನಮ್ಮ ಫ್ಯಾಮಿಲಿಗೆ ಅವ್ನು ಬೇಕಾದವನಾಗಿದ್ದು, ಅವನೇ ಮಾಡಬೇಕು ಅಂತ ಹೇಳಿದರು. ಭರತೆ ಮಾರುತನ ಹೇಳಿದರು, ಅವರು ಒಪ್ಕೊಂಡ್ರು, ಎಲ್ಲರೂ ಒಪ್ಕೊಂಡ್ರು. ಇಲ್ಲ, ಶ್ರೀಧರ್ ಮಾಡಿದ್ರೆ ನಮಗೆಲ್ಲ ಖುಷಿ ಆಗುತ್ತೆ ಅಂತಲೇ ಹೇಳಿದರು. ಆ ಒಂದು ಇದು ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಅನಿಸ್ತೀನಿ. ಸರ್, ಆವತ್ತಿಗೆ ಅಂದರೆ ಇವತ್ತಿಗೂ ಗೊಂದಲ ಇರುವಂಥದ್ದು, ಅಭಿಮಾನ್ ಸ್ಟುಡಿಯೋ ಸರ್ಕಾರದ್ದು, ಆದರೆ ಸರ್ಕಾರ ಬಿಟ್ಕೊಟ್ಟಿತ್ತು ಬಾಲಣ್ಣ ಅವರ ಕುಟುಂಬಕ್ಕೆ. ಆದರೆ ನಿರ್ಧಾರ ಮಾಡಿದ್ದು ಅಂಬರೀಷ್ ಸರ್ ಅನ್ನುವಂಥದ್ದು ಕೇಳ್ಪಟ್ಟೆ ನಾನು. ಅಂಬರೀಷ್ ಸರ್ ಇಲ್ಲೇ ಮಾಡೋಣ ಅವರ ಅಂತ್ಯ ಸಂಸ್ಕಾರ ಅನ್ನುವಂಥದ್ದನ್ನು ಅವತ್ತು ಹೇಳಿದ್ರಂತೆ. ಏನದು ಆ್ಯಕ್ಚುಲಿ ಆಗಿದ್ದೇನು ಅವತ್ತು? ಹೆಂಗೆ ಡಿಸೈಡ್ ಆಯಿತು? ಅಂದರೆ ಈ ರೀತಿ ಆದಾಗ ಸರ್ಕಾರದಿಂದ ಏನಾದರೂ ಜಾಗ ಕೊಡ್ತಾರಾ, ಈ ರೀತಿ ಏನಾದರೂ ಕೇಳ್ಪಡ್ತಾ ಇದ್ವಿ. ಬಟ್ ಅವ್ರ ಜಾಗದಲ್ಲೇ ಏನಾದರೂ ತೋಟ ಇರ್ಬೋದು, ಜಮೀನಲ್ಲಿ ಏನಾದರೂ ಅಂತ್ಯಕ್ರಿಯೆ ಮಾಡ್ಬೋದಾ ಅಂತ ಅಭಿಮಾನ್ ಸ್ಟುಡಿಯೋ ಸೆಲೆಕ್ಟ್ ಮಾಡಿದ್ದು ಯಾಕೆ? ಈ ಬನಶಂಕರಿನ ಮಾಡಬೇಕು ಅಂತ ಎಲ್ಲ ಮನೆಯವರೆಲ್ಲ ಮಾತಾಡ್ಕೋತಾ ಇದ್ರು. ಆಗ ದೇವೇಗೌಡರು, ಕುಮಾರಸ್ವಾಮಿಯವರು, ಅಂಬರೀಷ್ ಸರು ಎಲ್ಲ ಮಾತಾಡ್ಬಿಟ್ಟು, ಅದು ಇವರು ಇಂಥ ವ್ಯಕ್ತಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರೊಂದು ಹೆಸರಿರ್ತಕ್ಕಂಥ ವ್ಯಕ್ತಿ, ನಾವೊಂದು ಯಾವ್ದಾದ್ರು ಮಾಡಬೇಕು ಅಂತ ಹೇಳಿದ್ರು. ತಕ್ಷಣ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದು, ಅವ್ರ ಹತ್ರ ಮಾತಾಡ್ತಾರೆ. ಅಂಬರೀಷ್ ಸರು, ಕುಮಾರಸ್ವಾಮಿಯವರು, ದೇವೇಗೌಡರೆಲ್ಲ ಮಾತಾಡ್ತಾರೆ. ಮಾತಾಡಿ ಅಭಿಮಾನ್ ಸ್ಟುಡಿಯೋವನ್ನು ಇದು ಮಾಡ್ತಾರೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರ ಹತ್ರ ಮಾತಾಡ್ತಾರೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನ ಕರೆಸ್ಬಿಟ್ಟು ಮಾತಾಡಿ ಎಲ್ಲ ಅವರೆಲ್ಲ ಒಪ್ಕೋತಾರೆ. ತಕ್ಷಣ ಎಲ್ಲ ಕ್ಲೀನ್ ಮಾಡಿಸ್ತಾರೆ. 2 ಎಕರೆ ಜಾಗನ ಇದು ಮಾಡ್ತಾರೆ. ಇಮಿಡಿಯೇಟ್ಲಿ ಅನೌನ್ಸ್ ಮಾಡ್ತಾರೆ. ಸರ್ಕಾರದಿಂದನೇ ಯಡಿಯೂರಪ್ಪನವರು ಅನೌನ್ಸ್ ಮಾಡ್ತಾರೆ, 2 ಎಕರೆ ಜಾಗನೂ 11 ಕೋಟಿ ಸ್ಯಾಂಕ್ಷನ್ ಮಾಡ್ತಾರೆ. ಅವತ್ತೇ ಸ್ಯಾಂಕ್ಷನ್ ಮಾಡಿಬಿಟ್ಟು ಇಲ್ಲಿ ಮಾಡೋದಂತೆ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಮಾಡ್ತಾರೆ. ಸ್ವತಃ ಸರ್ಕಾರನೇ ಬಂದು ನಿಂತ್ಕೊಂಡು ಎಲ್ಲ ಮಾಡ್ತಾರೆ. ಗವರ್ನರ್ ಬಂದಿದ್ದರು, ಸರ್ಕಾರನೇ ಇರುತ್ತೆ, ಎಲ್ಲ ಸೇರಿಕೊಂಡು ಮಾಡಿದ್ರು. ಆವಾಗ ಏನು ಪ್ರಾಬ್ಲಮ್ ಬರಲಿಲ್ಲ. ಆಮೇಲಿಂದ ಶುರುವಾಗಿದ್ದಲ್ಲ. ಆಮೇಲೂ ಕೂಡ ಪ್ರತಿ ವರ್ಷವೂ ಹೋಗಿ ಪೂಜೆ ಮಾಡಿಕೊಂಡು ಬರ್ತಾನೆ ಇದ್ರಲ್ಲ, ಏನು ಬರಲಿಲ್ಲ.
ಹೌದು ಹೌದು ಅವ್ರು ಪರ್ಮಿಷನ್ ತೊಗೊಂಡೇ ಮಾಡಿದ್ದು. ಅವ್ರು ಕೇಳಿದ್ರಲ್ಲ 2 ಕೋಟಿ ಅವ್ರಿಗೆ ಆ ಜಮೀನಿಗೆ ಇಟ್ಟಿದ್ರು ಅವಾಗ ಯಡಿಯೂರಪ್ಪನವರು. ಇನ್ನು ಮಿಕ್ಕಿದ್ದನ್ನು ಇದಕ್ಕೆ ಸ್ಮಾರಕ ಮಾಡಲಿಕ್ಕೋಸ್ಕರ ದುಡ್ಡು ಇಟ್ಟಿದ್ರು, ಸ್ಯಾಂಕ್ಷನ್ ಮಾಡಿದರು. ಅದನ್ನು ಕ್ಲಿಯರ್ ಇದು ಮಾಡಿದ್ದಾರೆ ಯಡಿಯೂರಪ್ಪನವರು ಆ ಟೈಮ್ನಲ್ಲಿ. ಆ ಸರ್ಕಾರ ಮಾಡ್ಬೋದಾಗಿತ್ತು, ಆವಾಗಲೇ ಮನಸ್ಸು ಮಾಡಿ ಸರ್ಕಾರ ಮಾಡ್ಬೋದಾಗಿತ್ತು. ಇವತ್ತಿನ ಮಾಡ್ತಾರೆ ಕೆಲಸ ಅವತ್ತೇ ಮಾಡ್ಬೋದಾಗಿತ್ತು, ಸರ್ಕಾರ ಮಾಡಲಿಲ್ಲ. ಎಷ್ಟು ಜನ ಮುಖ್ಯಮಂತ್ರಿಗಳು, ಎಷ್ಟು ಜನ ಇದು ಮಾಡಿದ್ವಿ ನಾವು, ಯಾರೂ ಮಾಡಲಿಲ್ಲ. ಆಮೇಲೆ ಇವರು ಮನೆಯವರು ಇದು ಮಾಡಿದ್ಮೇಲೆ ಎದುರುಗಡೆಗೆ ಜಾಗ ಕೊಟ್ಟರು. ಎದುರುಗಡೆ ಜಾಗ ಕೊಟ್ಬಿಟ್ಟು ಸಿದ್ದರಾಮಯ್ಯನವ್ರು ಬಂದು ಅಲ್ಲಿ ಮಾಡ್ತಾರೆ. ಮಾಡಿ ಕೆಲವೇ ಕ್ಷಣಗಳಲ್ಲಿ ಇದಾಗುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು. ಸಿದ್ದರಾಮಯ್ಯವ್ರಿಗೆ ಗೊತ್ತಿರಲಿಲ್ವಾ? ಅವ್ರಿಗೆ ಯಾರು ಮಾಹಿತಿ ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯನವ್ರಿಗೆ. ಯಾಕೆ ಈ ಥರ ಅವಮಾನ ಮಾಡ್ತಾರೆ? ಯಾಕೆ ಮಾಡಬೇಕು? ಇಂಥ ಒಬ್ಬ ಮೇರು ನಟನಿಗೆ ಇವರು ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡ್ತಾ ಇದ್ದಾರಲ್ಲ. ಇಂಥ ಸರ್ಕಾರಗಳಿಗೆ ಯಾಕೆ ಬೇಕು ನಮಗೆ? ಯಾಕೆ ಮಾಡಬೇಕು? ಒಂದು ಗೌರವವನ್ನು ಕೊಡೋದನ್ನು ಕಲ್ತ್ಕೊಳ್ಳಿ. ಇಷ್ಟು ದಿವಸ ಮಾಡಿದ್ದು ಸಾಕು, ಇನ್ಮೇಲಾರು ಒಂದು ಗೌರವವನ್ನು ಕೊಡಿ. ಏನು 10 ಗುಂಟೆ ಇವತ್ತು ಮಾಡ್ಕೊಂಡಿದ್ದೀರಿ, ಇವತ್ತು ಹೊಸ ಬಿಡ್ಸ್ಕೊಂಡಿದ್ದೀರಿ, ಇವತ್ತು ಅರಣ್ಯ ಇಲಾಖೆಯಿಂದ ಮಾಡಿಕೊಡಿ. ನಾವೇನು 10 ಎಕರೆ ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ಯಾರು ಎಷ್ಟೋ ಜನ ಜಮೀನು ತೊಗೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಸರ್ಕಾರದ 10 ಗುಂಟೆ ಕೊಡಿ ಸಾಕು ನಮಗೆ. ಆ ಜಾಗದಲ್ಲಿ ಒಂದು ಚಿಕ್ಕದೊಂದು ಮಂದಿರ ಕಟ್ಟಿ ಅಭಿಮಾನಿಗಳಿಗೆ ಒಂದು ಅಲ್ಲಿ ಒಂದು ಪೂಜೆ ಮಾಡೋಂಥ ಅವಕಾಶ ಮಾಡಿಕೊಡಿ. ಅದನ್ನೂ ಮಾಡೋಕ್ಕಾಗ್ತಾ ಇಲ್ವಾ? ವಿಷ್ಣು ಸರ್ ಅಂದಿನ ಸಂಭಾವನೆ ಹೇಗಿತ್ತು ಸರ್? ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ ಅವತ್ತು ತಗೊಳ್ತಾ ಇದ್ರು ಅಂತ? ಆವಾಗೆಲ್ಲ ಭಾಳ ಕಡಿಮೆ ಇತ್ತು. ಈ ಥರ ಎಲ್ಲಿತ್ತು? ಈ ಆವಾಗೆಲ್ಲ ಎಷ್ಟು ಒಂದು 5 ಲಕ್ಷ 10 ಲಕ್ಷ ಆ ಥರನೇ ಇರೋದು, ಅಷ್ಟು ಹೊರತು ಏನೂ ಇಲ್ಲ. ಅಷ್ಟೇ, ಅದೇ ಎಷ್ಟು. ಇವತ್ತಿನ ಥರ ಇದ್ರೆ ನಾವೆಲ್ಲ ಎಲ್ಲೋ ಇರ್ತಾ ಇದ್ವಿ ಸರ್. ಈ ಥರ ಇರ್ತಾನೆ ಇರಲಿಲ್ಲ, ಬೇಕಾದಷ್ಟು ಮಾಡಿಬಿಟ್ಟಿರೋರು. ಇವತ್ತು ತೊಗೊಳ್ತಾರೆ, ಯಾರು ಏನು ಮಾಡಲ್ಲ. ಅವತ್ತಿಂದ ಅವ್ರು ಮಾಡಿದರೆ ಇಷ್ಟು ಏನೇನೋ ಮಾಡಿಬಿಟ್ಟಿರೋರು. ನಿರ್ಮಾಣ ಮಾಡ್ಬೇಕಂತ ಏನಾದರೂ ಮಾಡಿದ್ರಲ್ಲ, ಒಂದು ಹಿಂದಿ ಪಿಕ್ಚರ್ ಮಾಡಿದ್ರಲ್ಲ, ಹಿಂದಿ ಪಿಕ್ಚರ್ ಕನ್ನಡ ಪಿಕ್ಚರ್ ಮಾಡಿದ್ರು, ವಿಷ್ಣುದಾದ ಮಾಡಿದ್ರಲ್ಲ, ಮಾಡಿದ್ರು. ಆಮೇಲೆ ಮಾಡಿಲ್ಲ. ಭಾರತಿ ವಿಷ್ಣುವರ್ಧನ್ ಅವರು ಕೂಡ ನಟಿಯಾಗಿದ್ರು. ಹೌದು. ಮದುವೆ ನಂತರ ಆಕ್ಚುಲಿ ಹೆಣ್ಣುಮಕ್ಕಳು ಸಿನಿಮಾ ಮಾಡಲ್ಲ ಅಂತಂತದ್ದು ಈ ಕಡೆ ಭಾರತಿ ವಿಷ್ಣುವರ್ಧನ್ ಮೇಡಮ್ ಕಂಟಿನ್ಯೂ ಮಾಡ್ತಿದ್ರು. ಯಾವ ರೀತಿ ಸಪೋರ್ಟಿವ್ ಆಗಿ ಇದು? ಇಲ್ಲ, ಅವ್ರು ತುಂಬ ಸಪೋರ್ಟ್ ಮಾಡೋರು. ಅದಕ್ಕೆಲ್ಲ ಏನಿಲ್ಲ, ತುಂಬಾ ಸಪೋರ್ಟ್ ಮಾಡೋರು ಅವರು. ಆ ವಿಷಯದಲ್ಲಿ ಅವ್ರನ್ನ ಮೆಚ್ಕೋಬೇಕು ನಾವು. ಯಾವುದಕ್ಕೂ ಇದು ಮಾಡ್ತೀವಿ, ಯಾರಿಗೂ ಏನೂ ತೊಂದರೆ ಕೊಡ್ತಂಥ ವ್ಯಕ್ತಿ ಅವರು, ಅಂಥ ವ್ಯಕ್ತಿ ಅವರು. ಕೊನೆಯದಾಗಿ ಅವರ ಹುಟ್ಟುಹಬ್ಬ ಇನ್ನೇನು 18ನೇ ತಾರೀಕು. ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವತ್ತು ಸೇರುವಂತಹದ್ದು ಎಲ್ಲ ಪ್ರಯತ್ನ ಕೂಡ ಈಗಾಗಲೇ ಮಾಡ್ತಿದ್ದಾರೆ. ಎಲ್ಲಿ ಸೇರಬೇಕನ್ನುವಂಥ ಒಂದು ಕ್ಲಾರಿಟಿ ಅವ್ರಿಗೆ ಯಾರಿಗೂ ಸಿಗ್ತಿಲ್ಲ ಅಷ್ಟೇ. ಏನು ಹೇಳ್ತೀರಾ? ನನಗೆ ಇವತ್ತು ಸಾಯಂಕಾಲ ಗೊತ್ತಾದ್ರೆ ಕೋರ್ಟಿಂದ ಏನಾದರೂ ನಮಗೆ ಆದೇಶ ಸಿಕ್ಕಿದರೆ ಅಲ್ಲಿ ಅಭಿಮಾನ ಸ್ಟುಡಿಯೋದಲ್ಲೇ ಮಾಡ್ತೀವಿ. ಎಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಬನ್ನಿ, ಅಲ್ಲಿ ಮಾಡೋಣ, ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ, ಅಲ್ಲೇ ಮಾಡ್ತೀವಿ. ಸಿಕ್ಕಲಿಲ್ಲ ಅಂದರೆ ಯಾರೂ ಬೇಜಾರು ಮಾಡ್ಕೋಬೇಡಿ, ಯಾವುದಕ್ಕೆ ಇದು ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನಮಗೆ ಅದು ಆಗೇ ಆಗುತ್ತೆ. ಮತ್ತು ಕೋರ್ಟ್ನಲ್ಲಿ ನಾವು ಇವತ್ತು PIL ಹೋಗಿದ್ದೀವಿ, ಮುಂದಿನ ದಿನಗಳಲ್ಲಿ ಆಗುತ್ತೆ, ನಮಗೆ ಮಾಡೋಣ ಮುಂದಿನ ದಿನಗಳಲ್ಲಿ. ಸೊ ಇದಿಷ್ಟು ಶ್ರೀಧರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.